ಇದು ಸರಳ ವಿಚಾರ. ನಿಮ್ಮ ರಾಜಕೀಯ ಗೇಮು ಏನು ಚೀಪ್ ರೇಟ್ ಪಾಲಿಟಿಕ್ಸ್ ಮಾಡ್ಕೊಂಡು ಓಡಾಡ್ಕೊಂಡು ಹೋಗ್ತಿರಲ್ಲ ಸ್ವಾಮಿ ನೀವೆಲ್ಲರೂ, ಆ ಥರ ವಿಷಯ. ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಆ ರೀತಿಯ ಸಂಕಷ್ಟ ಇದ್ದರೆ ಅವರು ದಯಮಾಡಿ ರಾಜೀನಾಮೆ ಕೊಟ್ಬಿಡ್ಬೇಕು. ರಾಜೀನಾಮೆ ಕೊಟ್ಬಿಟ್ಟು ಇದು ಸರಿಯಲ್ಲ, ಈ ಷಡ್ಯಂತ್ರಕ್ಕೆ ಸರ್ಕಾರ ಕೂಡ ಸೇರ್ಕೊಂಡಿದೆ, SIT ಫಾರ್ಮೇಶನ್ ಆಗಿದೆಲ್ಲ ಅಗಿತಾ ಇದರಲ್ಲಿ ಅಗಿದಿರೋದ್ರಿಂದ ನನ್ನ ಮನಸ್ಸಿಗೆ ಬಹಳ ನೋವಾಗಿದೆ, ಹೇಳಿ ಅವ್ರಿಗೆ ಎಷ್ಟು ನೋವಾಗಿದೆ ಅಂತ. ಇದನ್ನೇನಾದ್ರೂ ತಡೆಗಟ್ಟಿದ್ರೆ ಕರ್ನಾಟಕದಾದ್ಯಂತ ಭಾರಿ ದೊಡ್ಡ ಬಂಡಾಯ ಇರುತ್ತೆ. ದಿಸ್ ಇಸ್ ಫಾರ್ ಶೋರ್. ಇದಕ್ಕೆ ಯಾವ ನಾಯಕತ್ವನೂ ಬೇಡ, ಯಾರು ಕರೆ ಕೊಡೋದು ಬೇಡ, ಏನೇನು ಬೇಡ, ವಾಲಂಟ್ರಿ ಆಗಿ ಸ್ಫೋಟ ಆಗುತ್ತೆ. ಇದನ್ನ ಹೆಂಗ್ ಮ್ಯಾನೇಜ್ ಮಾಡ್ಬೇಕು ಅಂತ ಇವ್ರು ಒದ್ದಾಡ್ಬೇಕಾಗುತ್ತೆ. BBC ಬಿಟ್ಬಿಟ್ರು, ನ್ಯೂಯಾರ್ಕ್ ಟೈಮ್ಸ್ ಮಾಡ್ತಾ ಇದ್ರೆ, ಬೇರೆ ಬೇರೆ ಮಾಡ್ತಾ ಇದ್ರೆ ಬಿಟ್ಬಿಟ್ರು, ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ದುಬೈನ ಒಂದು ಚಾನಲ್ ಇದನ್ನ ಮಾಡ್ತಾ ಇದೆ ಅಂತ ಮಾತಾಡ್ತಾವಲ್ರಿ, ನಾಚಿಕೆ ಇಲ್ಲದ ಜನ. 40-50 ವರ್ಷಗಳ ಇತಿಹಾಸದಲ್ಲಿ ಈ ರೀತಿಯ ಘಟನೆಗಳು ನಡೀತಾ ಇದೆ. ನೀವು 15 ದಿವಸ ತಾಳಲ್ವಲ್ಲ, ನಿಮ್ಗೆ ಏನಯ್ಯ ಬಾಧೆ ಬಂದಿರೋದು ನನಗೆ ಅರ್ಥ ಆಗ್ತಾ ಇಲ್ಲ. ಸರ್, ಈಗ ಸರ್ಕಾರ ಅಂದರೆ ಈಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ SITನ ನೇಮಿಸಿದೆ, ತನಿಖೆ ನಡೀತಾ ಇದೆ. ಈ ಹಂತದಲ್ಲಿ ಸರ್ಕಾರದ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾರೆ, ಇಲ್ಲಿ ಷಡ್ಯಂತ್ರ ನಡೀತಾ ಇದೆ, ನಾವು ವೀರೇಂದ್ರ ಹೆಗಡೆಯವರ ರಕ್ಷಣೆಗೆ ನಿಮ್ಮ BJPಯವರಿಗಿಂತ 10 ಪಟ್ಟು ನಮಗೆ ಅವರ ರಕ್ಷಣೆ ಬಗ್ಗೆ ಕಾಳಜಿ ಇದೆ ಅಂತೇಳಿ ಅವ್ರು ಹೇಗೆಲ್ಲ ಅವ್ರ ಬಗ್ಗೆ ಕಾಳಜಿ ಇದೆ ಅಂತ ಮೊನ್ನೆ ಮಾತಾಡಿದ್ದಾರೆ. ನಾನು ಹೇಳೋದು, ಈಗ SITಯಲ್ಲಿ ಕೂಡ ಪೊಲೀಸ್ ಅಧಿಕಾರಿಗಳು ಇರ್ತಾರೆ, ಯಾರು ಏನು ಅಂತಲ್ಲಿ ಎಲ್ಲರಿಗೂ ಇದಿರೋವಂಥದ್ದು. ಇಂಥ ಸಂದರ್ಭದಲ್ಲಿ ಒಬ್ಬರು ಆಲ್ರೆಡಿ ಅಧಿಕಾರದಲ್ಲಿದ್ದಂಥವ್ರು, DCM ಆದಂಥವ್ರು, ಅದರ ಒಂದು ನೈತಿಕ ಸ್ಥೈರ್ಯ, ಅದರ ಏನು SITಯ ನೈತಿಕ ಸ್ಥೈರ್ಯವೇ ಕುಗ್ಗೋ ರೀತಿಯಲ್ಲಿ ಹೀಗೆ ಮಾತಾಡಿದಾಗ, ಅಥವಾ SIT ನೇಮಿಸಿರೋದೇ ಏನೋ ಒಂದು ಷಡ್ಯಂತ್ರ. ಹೆಂಗೆ ಷಡ್ಯಂತ್ರ ಅಂದರೆ ಯಾರು ಷಡ್ಯಂತ್ರ ಮಾಡಿದರು? ಹಾಗಾದರೆ ಸರ್ಕಾರ ಅಂದರೆ CM ಮಾಡಿದ್ರ, ಹೋಮ್ ಮಿನಿಸ್ಟರ್ ಏನಾದ್ರು ಜಿ ಪರಮೇಶ್ವರ್ ಏನಾದ್ರು ಷಡ್ಯಂತ್ರ ಮಾಡಿದ್ರ, ಅಥವಾ ಈಗೆಲ್ಲ ಯೂಟ್ಯೂಬರ್ ಷಡ್ಯಂತ್ರ ಮಾಡಿದ್ರ? ಅಂದರೆ ಇವರೆಲ್ಲ ಅಷ್ಟು ಪವರ್ಫುಲ್ಲ? ಒಂದು ಸರ್ಕಾರವನ್ನು ಇದು ಮಾಡೋಷ್ಟು SIT ತನಿಖೆ ಅನಿಸೋಷ್ಟು ಅಲ್ಲ ಸರ್. ರಿಟೈರ್ಡ್ ಜಸ್ಟಿಸ್ಗಳು ಯಾವಾಗಲೂ ಕೂಡ ಒಂದು ಇಶ್ಯೂಕ್ಕೆ ಪ್ರೆಸ್ ಮೀಟ್ ಮಾಡಿದ ಇತಿಹಾಸ ಇಲ್ಲ. ರಿಟೈರ್ಡ್ ಜಸ್ಟಿಸು ಯಾರು ಗೋಪಾಲ್ ಗೌಡ್ರು ಬಂದು ಪ್ರೆಸ್ ಕ್ಲಬ್ಬಲ್ಲಿ ಕೂತು ಏನು ಎಚ್ಚರಿಕೆ ಕೊಡ್ತಾರೆ ಕರ್ನಾಟಕ ಸರ್ಕಾರಕ್ಕೆ. ಅಂದರೆ ಆ ರೀತಿಯ ಪ್ರೆಷರ್ ಕ್ರಿಯೇಟ್ ಆಗಿ, ಸಮಾಜದಲ್ಲಿ ಪ್ರೆಷರ್ ಕ್ರಿಯೇಟ್ ಆಗಿದ್ದಕ್ಕೆ ಹಂಗಾರೆ ಜಸ್ಟಿಸ್ ಗೋಪಾಲ್ ಗೌಡ್ರು ಷಡ್ಯಂತ್ರ ಮಾಡಿದ್ರ? ಯಾರು ಷಡ್ಯಂತ್ರ ಮಾಡಿದ್ರು? ಈಗ ಮತ್ತೆ ಡಿ ಕೆ ಶಿವಕುಮಾರ್ ಅಂತವ್ರು ಈ ರೀತಿ ಮಾತಾಡೋದು ಎಷ್ಟು ಸರಿ ಅಂತ? ಈಗ ನೋಡಿ, ಇದಕ್ಕೊಂದು ಇತಿಹಾಸ ಇದೆ. ಡಿ ಕೆ ಶಿವಕುಮಾರ್ ವಿಚಾರಕ್ಕೆ ನಾನು ನಂತರ ಬರ್ತೀನಿ. ನಮ್ಮ ಜನರು ಅರ್ಥ ಮಾಡ್ಕೋಬೇಕಾಗಿರೋ ವಿಚಾರ ಏನಪ್ಪ ಅಂದರೆ, ಉದ್ದಕ್ಕೂ ಈ ಥರದ ಘಟನೆಗಳು ನಡ್ಕೊಂಡ್ಬಂದಿದ್ದಾವೆ. ಉದ್ದಕ್ಕೂ ಈ ಡಿ ಕೆ ಶಿ ಥರದವರು, ಸುನೀಲ್ ಕುಮಾರ್ ಥರದವರು, ಎಟ್ಸೆಟ್ರಾ, SR ವಿಶ್ವನಾಥ್, ಸುನೀಲ್ ಅಶೋಕು ಎಟ್ಸೆಟ್ರಾ ರಾಜಕಾರಣಿಗಳು, ಇಂಥದ್ದೇ ರಾಜಕಾರಣಿಗಳು, ಅವರೇನು ಬೇರೆ ಅಲ್ಲ, ಬೇರೆ ಬೇರೆ ಪಕ್ಷದಲ್ಲಿದ್ದರಷ್ಟೇ. ಇಂಥದ್ದೇ ರಾಜಕಾರಣಿಗಳು ರಾಜ್ಯಭಾರ ಮಾಡ್ಕೊಂಡು ಬಂದಿದ್ದಾರೆ. ಇದು ನಮ್ಮ ದುರಾದೃಷ್ಟ, ಅಥವಾ ನಮ್ಮ ಜನರ ತಿಳುವಳಿಕೆಯ ಮಟ್ಟ ಹೀರೋದಾಗೆ. ಧರ್ಮಕ್ಷೇತ್ರದಲ್ಲಿ, ಪವಿತ್ರ ಕ್ಷೇತ್ರದಲ್ಲಿ ನಡೆದ ಪಾಪಕೃತ್ಯಗಳೇನಿದ್ದಾವೆ, ಆ ಪಾಪಕೃತ್ಯಗಳು ನಡ್ಕೊಂಡ್ಬಂದಿದ್ದಾವೆ, ಅವೆಲ್ಲ ಮುಚ್ಕೊಂಡು ಬಂದಿದ್ದಾವೆ. ಬೇರೆ 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 ಪಕ್ಷಗಳಿದ್ದಾವೆ, JDS, ಕಾಂಗ್ರೆಸ್ಸು, BJP, ಎಲ್ಲರ ಪಕ್ಷದವರು ಇದ್ದಾರೆ ಅಲ್ಲಿ. ಅಪರೂಪಕ್ಕೊಬ್ಬರು ಕೆಲವೇ ವ್ಯಕ್ತಿಗಳು ಇದ್ರ ವಿರುದ್ಧ ವಾಯ್ಸ್ ಮಾಡಿರೋದು. ಇಡೀ ಇತಿಹಾಸದಲ್ಲಿ 40-50 ವರ್ಷಗಳ ಸಂವಿಧಾನಿಕ ಇತಿಹಾಸ ತೆಗೆದು ನೋಡಿದ್ರೆ ಕೆಲವೇ ವ್ಯಕ್ತಿಗಳು ಇದ್ರ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ, ವಾಯ್ಸ್ ಮಾಡಿದ್ದಾರೆ, ಇದು ಸರಿಯಲ್ಲ, ಇದು ನಡೀತಾ ಇರೋ ಧರ್ಮಸ್ಥಳದಲ್ಲಿ ಅಂತ. ಉಳಿದವರೆಲ್ಲ ಏನು ಮಾಡಿದ್ದಾರೆ? ನಾನು ಫ್ಯಾಕ್ಟ್ ಹೇಳ್ತಾ ಇರೋದು ಕಟ್ಟುಕತೆ ಅಲ್ಲ, ಸುಮ್ಮನೆ ನಮ್ಮ ಕಣ್ಣೆದುರುಗಡೆ ನಡೆದಿರ್ತಕ್ಕಂತಹ, ನಮ್ಮ ಇಮಿಡಿಯೇಟ್ ಪಾಸ್ಟಲ್ಲಿ ನಡೆದಿರ್ತಕ್ಕಂಥ ವಿಚಾರಗಳು ನಾನು ಹೇಳ್ತಾ ಇದ್ದೀನಿ. ಅವೆಲ್ಲ ಘಟನೆಗಳು ಮುಚ್ಚಿಕೊಂಡು ಪತ್ತೆಯಾಗದ ಪ್ರಕರಣ ಹಾಗೆ ಮಾಡಿ ಮುಗಿಸ್ಕೊಂಡ್ಬಂದರೆ, ಪಾಪಿಗಳೇ, ಪವಿತ್ರ ಕ್ಷೇತ್ರದಲ್ಲಿ ಅವಿತುಕೊಂಡಿರತಕ್ಕಂಥ ಪರಮ ಪಾಪಿಗಳು ಆರಾಮಾಗಿದ್ದಾರೆ. ಯಾರು ನಮಗೆ ಗೊತ್ತಿಲ್ಲ, XYZ ಯಾವನ ಇರ್ಬೋದು, ಅವ್ರು ಆರಾಮಿದ್ದಾರೆ. ಅದಕ್ಕೆ ಇವ್ರ ಪಾತ್ರ ಇದೆ. ಇವಾಗೆಲ್ಲ ಏನು ಸ್ಟೇಟ್ಮೆಂಟ್ ಮಾಡ್ತಾ ಇದ್ದಾರೆ, ಇದೇ ಜನಗಳ ಪಾತ್ರ ಇದೆ. ಮೊದಲ ಪ್ರಕರಣದಲ್ಲಿ, ಉದಾಹರಣೆಗೆ ಮೊದಲ ಪ್ರಕರಣದಲ್ಲಿ ಮಟ್ಟ ಹಾಕಿ ಅವ್ರನ್ನ ಹಿಡಿದು ಯಾರಪ್ಪ ಮಾಡಿದ್ರೆ ಈ ಗ್ಯಾಂಗ್ ಮತ್ತೆ ಮುಂದುವರಿತಿರ್ಲಿಲ್ಲ, ಅಥವಾ ಎರಡನೇದಲ್ಲಾದರೂ ಆಗಲಿ ಅದನ್ನು ಸರಿಯಾದ ರೀತಿಯಲ್ಲಿ ತನಿಖೆ ಹೋಗಿ ಮಾಡಿದ್ರೆ ಇದು ಮುಂದುವರಿತಿರ್ಲಿಲ್ಲ. ಇವರ ಪಾತ್ರನೂ ಅದರಲ್ಲಿದೆ. ಈ ಪಾಪಿಗಳ ಅಟ್ಟಹಾಸ ಮಿರಿತಾ ಇರಲಿಕ್ಕೆ ಏನು ಮಹಾಭಾರತದಲ್ಲಿ ಶ್ರೀಕೃಷ್ಣ ಹೇಳ್ತಾರಲ್ಲ, ಭಗವದ್ಗೀತೆಯಲ್ಲಿ, ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಈ ಧರ್ಮಕ್ಕೆ ಗ್ಲಾನಿ ಉಂಟಾಗಿ ಕ್ಷೋಭೆ ಉಂಟಾದಾಗ ನಾನು ಕಾನೂನು ಕೆಲಸ ಮಾಡಬೇಕಾಗಿ ಅವತರಿಸ್ತೀನಿ ಅಂತ ಹೇಳಿದ್ದ.
ಕಾನೂನು ಈ ಕಲಿಕಾಲ ಮತ್ತು ಈಗ ಪ್ರಜಾಪ್ರಭುತ್ವ ದೇಶದಲ್ಲಿ ದೇವರ ಅವತರಿಸಿ ಬರಲಿ, ವಿಷ್ಣು ಅವತರಿಸಲಿ ಅಂತ ನಾವು ಹೇಳೋಕ್ಕಾಗಲ್ಲ. ಈಗ ಕಾನೂನಿದೆ, ಸರ್ಕಾರಗಳಿದ್ದಾವೆ, ಇವರ ಪಾತ್ರವನ್ನು ನಿರ್ವಹಿಸಬೇಕು. ಕಾನೂನು ಎಲ್ಲೆಲ್ಲಿ ಪಾಪಕೃತ್ಯಗಳು, ಅಪರಾಧಗಳು ಜಾಸ್ತಿ ಆಗ್ತವೆ ಅಲ್ಲಿ ಕಾನೂನಲ್ಲಿ ಬರುತ್ತೆ, ಕಾನೂನು ಸುವ್ಯವಸ್ಥೆನ ಕಾಪಾಡ್ತೀವಿ ಅಂತ ಹೇಳ್ಬೇಕಾಗಿರೋ ಜನ ಉಲ್ಟಾ ಮಾಡ್ತಾ ಇದ್ದಾರೆ. ಗ್ಲಾನಿ ಎದುರಾದಾಗ, ಧರ್ಮಸ್ಥಳದಲ್ಲಿ ಗ್ಲಾನಿ ಜಾಸ್ತಿ ಆದಾಗ ಇವರೇನು ಮಾಡ್ತಾ ಇದ್ದಾರೆ, ಅದನ್ನೆಲ್ಲ ಮುಚ್ಚಿಕೊಂಡು ಎಲ್ಲರೂ ದಿಸ್ ಕ್ಲಾಸ್, ಎಲ್ಲರೂ ಈ ಜನ ಎಲ್ಲ ಒಂದೇ ವರ್ಗ, ಈ ಕಡೆ ಇರೋ ಆ ಕಡೆ ಹೋಗ್ತಾನೆ, ಆ ಕಡೆ ಈ ಕಡೆ ಹೋಗ್ತಾನೆ, ಇವೆಲ್ಲ ಇದ್ರದ್ದು ಗೇಮ್ ಥರ ನಡೀತಾ ಇದೆ, ಸ್ಪಿಟ್ ಕಾರ್ಡ್ ಥರ ನಡೀತಾ ಇದೆ. ನನ್ನ ಕೈಲಿರೋ ಕಾರ್ಡ್ ನಿನ್ನ ಕೈ ಬರುತ್ತೆ, ನಿನ್ನ ಕೈ ಕಾರ್ಡ್ ಇನ್ನೊಬ್ರಿಗೆ ಹೋಗುತ್ತೆ. ಇದು ಈ ಥರ ನಡೀತಾ ಇದೆ ನಮ್ಗೆ. ಇದು ರಾಜಕೀಯ. ಇದಕ್ಕೆ ಕೇಳಿ, ಇವರೆಲ್ಲರ ಪಾತ್ರ ಉದ್ದಕ್ಕೂ ಇದೆ. ಪಾಪ ಕೃತ್ಯಗಳನ್ನು ಕಣ್ಣು ಮುಚ್ಚಿಯೋ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಬೆಂಬಲಿಸ್ತಾ ಬರ್ತಾ ಇರ್ತಕ್ಕಂಥ ಜನ ಇವರು. ಇದನ್ನು ಫಸ್ಟ್ ನಾವು ಈ ದೇಶದ, ಈ ರಾಜ್ಯದ ಜನತೆ ಅರ್ಥ ಮಾಡ್ಕೋಬೇಕು, ಮೊದಲನೇದು. ಎರಡನೇದು ಡಿ ಕೆ ಶಿ ವಿಚಾರಕ್ಕೆ ಬರ್ತೀನಿ. ಈಗ ಡಿ ಕೆ ಶಿವಕುಮಾರ್ ಅವರು ಇವತ್ತೊಂದು ಕ್ಲಾರಿಫಿಕೇಶನ್ ಎಲ್ಲ ಕೊಟ್ಟಿದ್ದಾರೆ. ನನ್ನ ಹೆಂಗೆ ಮಾತಾಡೋದು ನೋಡಿ ನನಗೆ ಅಸಹ್ಯ ಅನಿಸ್ತು. ಎಂಥ ಜನ ಇರ್ತಾರಪ್ಪ ಸರ್ಕಾರದಲ್ಲಿದ್ದು, ಅದು ನಂಬರ್ 2 ಸ್ಥಾನ, ಸರ್ಕಾರದ ಮುಖ್ಯಸ್ಥರು, ಮುಖ್ಯಮಂತ್ರಿ ಅಂತಂದರೆ ಉಪಮುಖ್ಯಮಂತ್ರಿ ಅನ್ನೋ ಒಂದು ಸ್ಥಾನದಲ್ಲಿ ಪೋಡಿಸಿ ಆಸೀನರಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಈ ತನಿಖೆಯನ್ನು ಷಡ್ಯಂತ್ರ ಅಂತ ಹೇಳೋದಾದರೆ, ಇದು ಯಾರ್ಯಾರು ಏನೇನು ಮಾಡಿದರೆ ಗೊತ್ತು ಅಂತಲೇ ಹೇಳಿದ್ರು ಅವರು. SIT ಫಾರ್ಮೇಷನ್ ಆಗಬೇಕಂದ್ರೆ ಯಾರ್ಯಾರು ಏನೇನು ಮಾಡಿದ್ದಾರೆ ಅದೆಲ್ಲ ತನಿಖೆ. ಸರ್ಕಾರದಲ್ಲಿರಲಿಕ್ಕೆ ನಾಲಾಯಕು ಅಥವಾ ಅವರು ಅರ್ಹರಲ್ಲ. ಇಂಥ ಒಂದು ಘನಗಂಭೀರವಾದ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಯಾಗಿರ್ತಕ್ಕಂತಹ ವಿಚಾರ, ಜನರು ಆತಂಕಗೊಂಡಿರ್ತಕ್ಕಂಥ ವಿಚಾರ, ಈ ಆತಂಕದಲ್ಲಿ ಭಕ್ತಾದಿಗಳು ಧರ್ಮಕ್ಷೇತ್ರಕ್ಕೆ ಹೋಗ್ಬೇಕೋ ಬೇಡವೋ ಅಂತೇಳಿ ಕನ್ಫ್ಯೂಸ್ ಆಗಿರ್ತಕ್ಕಂಥ ಸಂದರ್ಭ. ಭಕ್ತಾದಿಗಳು ಕನ್ಫ್ಯೂಸ್ ಆಗಿದ್ದಾರೆ, ಭಯ ಉಂಟಾಗಿದೆ ಭಕ್ತಾದಿಗಳಿಗೆ, ಭಾಳ ಕೆಟ್ಟದಿದ್ದು. ಜನ ಹೋಗ್ತಾ ಇಲ್ಲ ಧರ್ಮಸ್ಥಳಕ್ಕೆ. ಇಂಥ ಒಂದು ಸಂದರ್ಭ ಸರಿ, ಆರೋಪ ಎಂಥವು ಭಾಳ ಘನಘೋರವಾದ ಆರೋಪ. 100 ವಿಷಯಗಳನ್ನು ಹೂತಿಟ್ಟಿದ್ದೀನಿ, ಇಂಥವೆಲ್ಲ ಆಗ್ತಾ ಇದೆ. ಮತ್ತು ನನ್ನ ಅನುಭವದಲ್ಲಿ, ನನ್ನ ಸ್ವಂತ ಅನುಭವದಲ್ಲಿ ನಾನು ಅಲ್ಲಿ ಹಳ್ಳಿಗಳಲ್ಲಿ ಸುತ್ತಾಡಿದ್ದೀನಿ, ಓಡಾಡಿದ್ದೀನಿ. ಸೌಜನ್ಯ ಪ್ರಕರಣ 2012ರಲ್ಲಿ ಆದ ಸಂದರ್ಭದಿಂದ ಇದುವರೆಗೂ ನನಗೆ ಅದರ ಪರಿಚಯ ಇದೆ. ಅಲ್ಲಿ ಜನ ಹೇಳ್ತಾರೆ, ಇಲ್ಲ ಆಗಾಗ ಅಲ್ಲಿ ಹೆಣ್ಣುಗಳು ಬೀಳೋದು ಮಾಮೂಲಿ, ಬೀಳ್ತಾ ಇರ್ತವೆ. ಕೆಲವರು ಸೂಸೈಡ್ ಮಾಡ್ಕೊಂಡವರಿದ್ದಾರೆ, ಅದಲ್ಲದೆ ಬೇರೆ ಬೇರೆ ಥರದ ಹೆಣ್ಣುಗಳು ಬೀಳ್ತವೆ, ಜನ ನೋಡಿದ್ದಾರೆ. ಇವಾಗ ಭೀಮಾ ಬಂದು ಹೇಳ್ತಾ ಇದ್ದಾನೆ, ಇದು ಸರಳ ವಿಚಾರನ? ನಿಮ್ಮ ರಾಜಕೀಯ ಗೇಮು ಏನೋ ಚೀಪ್ ರೇಟ್ ಪಾಲಿಟಿಕ್ಸ್ಗಳು ಮಾಡ್ಕೊಂಡು ಓಡಾಡ್ಕೊಂಡು ಹೋಗ್ತಿರಲ್ಲ ಸ್ವಾಮಿ ನೀವೆಲ್ಲರೂ, ಆ ಥರ ವಿಷಯನ ಇದು? ಇಷ್ಟು 106 ಹೆಣ್ಣುಗಳು ಬೀಳ್ತವೆ ಅಂದರೆ ನಿಮಗೆ ಗಂಭೀರತೆ ಇಲ್ವಾ? ಬಾಯಿಗೆ ಬಂದಂಗೆ ಮಾತಾಡ್ಕೊಂಡು ಓಡಾಡ್ಬಿಡೋದು? ಷಡ್ಯಂತ್ರ ಹೇಳಿ ಯಾರು ಅಂತ ಹೇಳಬೇಕು. ಇಂಥ ವ್ಯಕ್ತಿ ಇದ್ದಾರೆ, ಒಂದೊಂದು ದಿವಸಕ್ಕೆ ಒಬ್ಬೊಬ್ರು ತರ್ತಾರೆ. ಆ SDP ಅನ್ನೋ ಅದು ಒಂದು ರಾಜಕೀಯ ಪಕ್ಷ, ನಾನು ಅದರ ಅಭಿಮಾನಿ ಅಲ್ಲ. ಯಾಕಂದರೆ ನೋಡಿ, SDP ನಿಮಗೂ ಕನೆಕ್ಷನ್ ಇದೆ ಅಂತ ನಾಳೆ ಎಲೆಕ್ಷನ್ ಮಾಡ್ತಾರೆ. SDP ಸದಸ್ಯನೂ ಅಲ್ಲ, ಅದರ ಅಭಿಮಾನಿನೂ ಅಲ್ಲ ನಾನು. ಅದು ಒಂದು ಪಕ್ಷ. ಈ ದೇಶದಲ್ಲಿ ಎಷ್ಟು ಪಕ್ಷ ಇದಾವೆ ಅಂತ ಗೊತ್ತಾಗೋಲ್ಲ ಇವ್ರಿಗೆ, ರಾಜಕಾರಣಿಗಳಿರಲ್ಲ. 5,000ಕ್ಕಿಂತ ಹೆಚ್ಚು ಪಕ್ಷಗಳು ರಿಜಿಸ್ಟರ್ ಆಗಿದ್ದಾವೆ. ಎಲೆಕ್ಷನ್ ಕಮಿಷನ್ ಚೆಕ್ ಮಾಡ್ಲಿಕ್ಕೆ ಹೋಗಿ, ಅವೆಲ್ಲ ಗೊತ್ತಿರಲ್ಲ ಇವರಿಗೆ. ಅದರಲ್ಲಿ ಇದು ಒಂದು ಪಕ್ಷ. ಕರ್ನಾಟಕದಲ್ಲಿ ಒಂದು 15-20 ಪಕ್ಷಗಳಿದ್ದಾವೆ ಕರ್ನಾಟಕದಲ್ಲಿ ರಿಜಿಸ್ಟರ್ ಆಗಿರೋ. ಅದರಲ್ಲಿ SDP ಅವರು ಹೋಗಿ ಒಂದು ಏನೋ ಪ್ರತಿಭಟನೆ ಪ್ರೆಸ್ ಮೀಟ್ ಮಾಡಿಬಿಟ್ರು. ನೋಡಪ್ಪ ಸಿಕ್ತಿವ್ರು ಒಂದು ಆಯ್ದ SDP ಅಂತ ಮಾತಾಡ್ತಾರೆ. ನಮ್ಮ ಧರ್ಮದ ಕ್ಷೇತ್ರದ ಬಗ್ಗೆ ಇವ್ರಿಗೆ ಹೇಳಕ್ಕೆ ನೋಡಿ, ಕಾರಣ ಹೇಳಕ್ಕೆ ಕಾರಣ ಬೇಕಷ್ಟೇ. ಇವರಿಗೆ ಧರ್ಮಕ್ಷೇತ್ರ ರಕ್ಷಣೆ ಅಲ್ಲ, ಆ ಪವಿತ್ರ ನೆಲದಲ್ಲಿ ಪುಣ್ಯಕ್ಷೇತ್ರ, ನಾನು 10ನೇ ಸಾರಿ ಆದರೂ ಹೇಳ್ತೀನಿ, ಪುಣ್ಯಕ್ಷೇತ್ರದಲ್ಲಿ ಅವಿತಿರತಕ್ಕಂಥ ತೆರೆಮರೆಯಲ್ಲಿ ಆಪರೇಟ್ ಮಾಡ್ತಾ ಇರತಕ್ಕಂಥ ಪಾಪಿಗಳು ಯಾರಿದ್ದಾರೆ, ಪಾಪಿ ಗ್ಯಾಂಗ್ನ ರಕ್ಷಣೆ ಮಾಡೋದು ಇವ್ರ ಉದ್ದೇಶ. ನನ್ನ ನೇರ ಆರೋಪ ಇದು. ಯಾಕೆಂದರೆ ಪುಣ್ಯಕ್ಷೇತ್ರಕ್ಕೆ ಕಳಂಕ ತಳ್ಳಬೇಕಾದ್ರೆ ಇದೆಲ್ಲ ಆಗಬೇಕು, ಇದು ಮಾಡ್ತಾ ಇಲ್ಲ ಇವರು. ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಆ ರೀತಿಯ ಸಂಕಷ್ಟ ಇದ್ದರೆ ಅವರು ದಯಮಾಡಿ ರಾಜೀನಾಮೆ ಕೊಟ್ಬಿಡ್ಬೇಕು. ರಾಜೀನಾಮೆ ಕೊಟ್ಬಿಟ್ಟು ಇದು ಸರಿಯಲ್ಲ, ಈ ಷಡ್ಯಂತ್ರಕ್ಕೆ ಸರ್ಕಾರ ಕೂಡ ಸೇರ್ಕೊಂಡಿದೆ, SIT ಫಾರ್ಮೇಷನ್ ಆಗಿದೆಲ್ಲ ಅಗಿತಾ ಇದ್ದಾರೆ, ಅಲ್ಲಿ ಅಗಿರೋದ್ರಿಂದ ನನ್ನ ಮನಸ್ಸಿಗೆ ಭಾಳ ನೋವಾಗಿದೆ. ಎಲ್ಲಿ ಅವರು ಎಷ್ಟು ನೋವಾಗಿದೆ ಅಂತ. ಮತ್ತು ವೀರೇಂದ್ರ ಹೆಗ್ಗಡೆ ಅವ್ರು ಹೆಂಗೂ ಮೊದಲೊಂದು ಸಾರಿ ಹೇಳಿದರು ಹಿಂದೆ, 1000 DKಶಿಗಳು ನಿಮ್ಮ ಪರವಾಗಿ ನಿಂತ್ಕೊಂಡು ಫೈಟ್ ಮಾಡ್ತಾರೆ ಅಂತ ಹೇಳಿದರು. ನಮಗೇನು ಬೇಜಾರಿಲ್ಲ, 1000 ಆಗಲಿ, ರಕ್ತ ಬೀಜಾಸುರ ಇನ್ನೂ ರಕ್ತ ಬಿದ್ದ ಕಡೆಗೆಲ್ಲ ಇನ್ನೂ 1000 ಆ ಥರ ಏನೋ ಮಾಡಲಿ, ನನಗೇನು ಅಭ್ಯಂತರ ಇಲ್ಲ. ಅದು ಅವರ ಸ್ವತಂತ್ರ ಸ್ವಾಮಿ, ಅವ್ರಿಗೂ ಹಕ್ಕಿದೆ, ಸ್ವತಂತ್ರ ಇದೆ, ಯಾರ ಜೊತೆಗೆ ಬೇಕಾದ್ರೆ ನಿಂತ್ಕೋಬೋದು, ಅವ್ರು ನಿಂತ್ಕೊಳ್ಳಿ ಹೋಗಿ. ರಾಜೀನಾಮೆ ಕೊಟ್ಬಿಡಲಿ. ರಾಜೀನಾಮೆ ಕೊಟ್ಟು ನನಗೆ ಮನಸ್ಸಿಗೆ ನೋವಾಗಿದೆ, ಅವ್ರ ಕಾರಣ ಎಲ್ಲ ಹೇಳಿ, ಇಂತಿಂಥ ಕಾರಣಕ್ಕೆ ಮನಸ್ಸಿಗೆ ಘಾಸಿಯಾಗಿ ನೋವಾಗಿ ಬಾಧೆಯಾಗಿ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ, ಆದ್ದರಿಂದ ಈಗ ಹೋಗಿ ನಾನು ಅವ್ರ ಜೊತೆಗೆ ನಿಂತ್ಕೋತೀನಿ ಅನ್ನೋದನ್ನು ಮಾಡ್ಕೊಂಡು ನಾನು ಮುಂದಿನ ಕೆಲಸ. ಈ ಅಧಿಕಾರದಲ್ಲಿ ಕೂತ್ಕೊಂಡು ಒಂದು ತನಿಖಾ ಸಂಸ್ಥೆ ತನಿಖೆ ಮಾಡ್ತಾ ಇರೋ ಸಂದರ್ಭದಲ್ಲಿ ಈ ಮಾತಾಡಿದ್ರೆ ಅದರ ಅರ್ಥ ಏನು, ಅದರ ಪರಿಣಾಮ ಏನು? ನಿಷ್ಪಕ್ಷಪಾತವಾದ ತನಿಖೆ ಆಗುತ್ತೆ ಅಂತ ಹೇಗೆ ಹೇಳ್ತೀರಿ? ಉಪಮುಖ್ಯಮಂತ್ರಿ ಷಡ್ಯಂತ್ರ ಇದೆ, ಇದು ಖಾಲಿ ಡಬ್ಬ, ಇದರಲ್ಲಿ ಏನು ಬರಲ್ಲ, ಯಾವುದೂ ಆಗಲ್ಲ. ಇದು ಯಾರು ಇದರಿಂದ ಶಕ್ತಿ ಇದ್ದು ಹಿಂಗೆಲ್ಲ ಮಾಡಿಸ್ತಾ ಇದ್ದಾರೆ, ಅವನ್ನ ಹಿಡಿದು ತನಿಖೆ ಮಾಡಬೇಕು. ಯಾರು ವಿಜಲ್ ಬ್ಲೋವರ್ ಅಂತ ಕರೆಯಲಾಗುತ್ತೆ, ಯಾರು ಈ ಎಲ್ಲಕ್ಕೂ ಕಾರಣಕರ್ತನಾದ ಈಗ ಒಬ್ಬ ವ್ಯಕ್ತಿ ಧೈರ್ಯವಾಗಿ ಮುಂದೆ ಬಂದಿದ್ದಾನೆ. ಇಷ್ಟು ಇಡೀ ವ್ಯವಸ್ಥೆ ಬಗ್ಗೆ ಅವನೊಬ್ಬ ವ್ಯಕ್ತಿ, ಒಬ್ಬ ದಲಿತ,
ಒಬ್ಬ ಬಡಪಾಯಿ ವ್ಯಕ್ತಿ ಷಡ್ಯಂತ್ರ ಮಾಡೋಕ್ಕೆ ಸಾಧ್ಯನಾ? ಸೊ ಹೀಗಾಗಿ ಇವರ ಮನಸ್ಥಿತಿಗಳೇನಿದ್ದಾವೆ ಇದು ಪ್ರಜಾತಂತ್ರಕ್ಕೆ, ಕಾನೂನು ವ್ಯವಸ್ಥೆಗೆ ವಿರುದ್ಧವಾಗಿದೆ ಮತ್ತು ತನಿಖೆಗೆ ಅಡ್ಡಿಪಡಿಸೋ ಥರ ಇದೆ. ಇವರು ದಯಮಾಡಿ ಇದರಿಂದ ದೂರ ಉಳಿಬೇಕು, ಜನರಿಗೆ ವಿಶ್ವಾಸ ಬರಬೇಕಂದ್ರೆ ರಾಜೀನಾಮೆ ಕೊಟ್ಟು ತನಿಖೆ ನಿಷ್ಪಕ್ಷಪಾತವಾದ ತನಿಖೆ ಆಗಲಿ ಅಂತ ಹೇಳಬೇಕು. ಇದು ನನ್ನ ಮಾತು. ಸರ್, ಇದೆಲ್ಲ ಒಂದು ಕಡೆ ಆಯಿತು. ಈಗ ಬಹಳ ಮುಖ್ಯವಾಗಿ ಈಗ ಇಲ್ಲಿ ಮೊನ್ನೆ 13ನೇ ಪಾಯಿಂಟಲ್ಲಿ ತುಂಬಾ ಅಗತ್ಯ ಮಾಡಿದ್ರು, ಇವತ್ತು ಮಾಡ್ತಿದ್ದಾರೆ. ಇಷ್ಟು ಕಡೆಗಳಲ್ಲಿ ಅವನು ತೋರಿಸಿದ ಕಡೆ ಎಲ್ಲ ಅಗದ್ರು, ಏನೂ ಸಿಕ್ಕಿಲ್ಲ. 2 ಕಡೆ ಮೂಳೆಗಳು ಸಿಕ್ಕಿದೆ. ಹಾಗಾಗಿ ಅವನು ಹೇಳ್ದಂಗೆ ಸಾವಿರಾರು ಸಿಕ್ಕಿಲ್ಲ. ಸೊ ಹಾಗಾಗಿ ಅಲ್ಲೇನು ರಿಸಲ್ಟ್ ಬರ್ತಾ ಇಲ್ಲ ಅಂದರೆ ಅವನು ಸುಳ್ಳೇ ಹೇಳಿರ್ಬೋದು ಅನ್ನೋ ಒಂದು ಅಭಿಪ್ರಾಯ ಕೂಡ ಬರ್ತಾ ಇದೆ. ಸೊ ಹಾಗಾಗಿ ಅವನಿಗೆ ಈವನ್ ಮೀಡಿಯಾಗಳೆಲ್ಲ ಕೂಡ ಅವನು ಬುರುಡೆ ಭೀಮ ಅಂತೆಲ್ಲ ಇದು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ SIT ತನಿಖೆಯನ್ನು ಈ ಕಾರಣಕ್ಕೋಸ್ಕರ ನಿಲ್ಲಿಸಬೇಕಾ? ನಿಲ್ಲಿಸಬೇಕು. ಈ ಕೂಡಲೇ ನೋಡಿ, ಈ ಕೂಡಲೇ ನಿಲ್ಲಿಸ್ಬಿಡಿ ಅಂತಾನೆ ಅವ್ರು ಮಾತಾಡಿದ್ದಾರೆ. ಕೂಡಲೇ ನಿಲ್ಲಿಸ್ಬಿಡಿ ಅಂತ. ಈಗ ಸರ್ಕಾರ ವಿಚಲಿತಗೊಂಡಿದೆ ನನ್ನ ಅಭಿಪ್ರಾಯದಲ್ಲಿ. ಕೆಲವರು ಕ್ಯಾಟ್ ಈಸ್ ಔಟ್ ಆಫ್ ಬ್ಯಾಗ್ ಅನ್ನೋ ಥರದಲ್ಲಿ ಕೆಲವು ಕ್ಯಾಟ್ಗಳು ಬ್ಯಾಗಿಂದ ಹೊರಗಡೆ ಬಂದು ನಾವು ನಿಜವಾದ ಕ್ಯಾಟ್ಗಳಿದ್ದೀವಿ ಅಂತ ತೋರಿಸ್ಕೊಂಡಿದ್ದಾರೆ. ಆ ಸ್ಟೇಟ್ಮೆಂಟ್ಸ್ ನಾವು ನೋಡಿದ್ದೀವಿ. ಕೆಲವರು ಕನ್ಫ್ಯೂಷನಲ್ಲಿದ್ದಾರೆ. ಇದು ಸುಮ್ಮನೆ ಅನಗತ್ಯವಾಗಿ ಇವರೆಲ್ಲ ರಾಜಕಾರಣಿಗಳು ಬೇಸಿಕಲಿ. ಅವ್ರು ರಾಜಕೀಯವಾಗಿ ಅವ್ರ ಲಾಭ ಆಗುತ್ತಾ ನಷ್ಟ ಆಗುತ್ತಾ ಯೋಚನೆ ಮಾಡ್ತಾರೆ ಪ್ರತಿಯೊಂದನ್ನು. ಸೊ ಇದು ಹಿಂಗಾಗಿ ನಮಗೆ ನಾವೇನೋ ತನಿಖೆ ಮಾಡಿಸೋಣ ಅಂತ SIT ಅಂತ ಫಾರ್ಮ್ ಔಟೋದು ಪೊಲಿಟಿಕಲಿ ನಮಗೆ ರಿವರ್ಸ್ ಆಗ್ತಾ ಇದೆಯಲ್ಲ. ಈ ರೀತಿ ನರೇಟಿವ್ ಬಿಲ್ಡ್ ಆಗ್ತಾ ಇದೆ. ಇವರೆಲ್ಲ ಪ್ರತಿಭಟನೆ ಅದು ಇದು ಅಂತ ಕಾಸು ಕೊಟ್ಟು ಕರ್ಕೊಂಬಂದ್ರು, ಯಾವ ರೀತಿ ಕರ್ಕೊಂಬಂದು ಅಲ್ಲಿ ಪ್ರತಿಭಟನೆ ಮಾಡಿಸ್ತಾ ಇದ್ದಾರೆ. ಎಲ್ಲ ಕಡೆ ಪ್ರತಿಭಟನೆ. ಮೀಡಿಯಾ ಚಾನಲ್ಗಳಂತೂ ಇದನ್ನು ದೊಡ್ಡ ಹವಾ ಎಬ್ಬಿಸ್ತಾ ಇದ್ದಾರೆ. ಸೊ ಹೀಗಿರುವಂಥ ಸಂದರ್ಭ ನಮ್ಗೆ ಯಾಕೆ ಬೇಕಿತ್ತಿದ್ದು ಅನ್ನೋ ಥರದಲ್ಲಿ ಕಾಂಗ್ರೆಸ್ LP ಒಳಗಡೆ ಡಿಸ್ಕಷನ್ ಆಗಿದೆ, ನಮಗೆ ಉಲ್ಟಾ ಹೊಡೆಯುತ್ತಿದ್ದು ಅಂತ. ಆದರೆ ಒಂದು ಮಾತ್ರ ಬರೆದಿಟ್ಕೊಳ್ಳಿ, ಒಂದು ಮಾತು ಮಾತ್ರ ಶತಸಿದ್ಧ. ಒಂದು ವೇಳೆ ಯಾವುದೋ ರೀತಿಯಲ್ಲಿ ಇವರು ಈ ಅಗತ್ಯವನ್ನು, ಈ ತನಿಖೆಯ ಕಾರ್ಯವನ್ನು ಸ್ಥಗಿತಗೊಳಿಸಿದ್ರೆ ಅಥವಾ ನಿಲುಗಡೆ ಮಾಡಿದರೆ ಅದರ ಬ್ಯಾಕ್ಲಾಶ್ ಇದೆಯಲ್ಲ, ಅದನ್ನು ಯೋಚನೆ ಮಾಡಬೇಕು. ಇವರು ಅದನ್ನು ಯೋಚನೆ ಮಾಡ್ತಾ ಇಲ್ಲ. ಯಾಕೆ ಅಂದರೆ ಅವರೆಲ್ಲ ಬಾಯಿಲ್ದೇ ಇರೋ ಜನಸಾಮಾನ್ಯರು. ಅವ್ರ ವಾಯ್ಸ್ ಇಲ್ಲ, ಅವ್ರಿಗೆ MLA MP ಅನ್ನೋ ಬಿರುದಿಲ್ಲ. ಅವೇನು ಮಾಡ್ತವೆ ಅಂತ ಇವ್ರು ತಿಳ್ಕೊಂಡಿರ್ಬೋದು. ಬರೆದಿಟ್ಕೊಳ್ಳಿ. ತನಿಖೆಯನ್ನು ನೀವು ತಡೆ ಮಾಡ್ತೀವಿ, ನಿಲ್ಲಿಸ್ತೀವಿ ಅಂತ ಇವ್ರಿಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇಲ್ಲದೆ ಇರ್ಬೋದು. ಇಂಟೆಲಿಜೆನ್ಸ್ ಅವರು ಅಂಥದ್ದೆಲ್ಲ ಮಾಡೋದಿಲ್ಲ. ಸಾಮಾಜಿಕ ಪರಿಣಾಮಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಇಂಟೆಲಿಜೆನ್ಸ್. ಮೋದಿ ಇಂಟೆಲಿಜೆನ್ಸ್ ಫೇಲ್ ಆಗಿತ್ತು, ರೈತರಿಗೆ ಇಂಟೆಲಿಜೆನ್ಸ್ ಕಡಿಮೆ. ಮೋದಿಗೆ ಗೊತ್ತಿರಲಿಲ್ಲ ಇಂಥ ಒಂದು ಇದನ್ನು ಮಾಡಿದ್ರೆ ಅವರು ಅದು ಇದು ಭಾಳ ದೊಡ್ಡವೆಲ್ಲ ಇಟ್ಕೊಂಡಿದ್ರಲ್ಲ. ಇಂಥ ಒಂದು ಕಾಯ್ದೆ, ಕರಾಳ ಕಾಯ್ದೆಗಳಂತಂದರೆ ರೈತರು ಬಂದು ಮುತ್ತಿಗೆ ಹಾಕಿ ಡೆಲ್ಲಿ ಕೂತ್ಕೊಂಡು ನಿಮಗೆ ಕುತ್ತಿಗೆ ಪಟ್ಟಿ ಹಿಡಿದು ಅದನ್ನು ವಾಪಸ್ ತೆಗಿಸ್ತಾರೆ ಅಂತ ಗೊತ್ತಿರಲಿಲ್ಲ. ಇಡೀ ಡೆಲ್ಲಿನ ಮುತ್ತಿಗೆ ಹಾಕಿ ಕ್ಲೋಸ್ ಮಾಡಿಟ್ಟಿದ್ರು. ಡೆಲ್ಲಿ ಎಲ್ಲ ಮುಖ್ಯ ರಸ್ತೆಗಳು 13 ತಿಂಗಳ ಕಾಲ ಡೆಲ್ಲಿ ಎಲ್ಲ ಹೆದ್ದಾರಿಗಳು ಬಂದ್ ಮಾಡಿದ್ರು. ಯಾವ ಇಂಟೆಲಿಜೆನ್ಸ್ ಗೊತ್ತಿತ್ತು, ಯಾವ ಬುದ್ಧಿವಂತ ಇಂಟೆಲೆಕ್ಚುಯಲ್ಸ್ ಗೊತ್ತಿತ್ತು, ಅವಾಗಲೇ ಸಿದ್ಧಾಂತಿಗಳು ಗೊತ್ತಿತ್ತ, ಸಂಘಟನೆ ನಾಯಕರಿಗೆ ಗೊತ್ತಿರಲಿಲ್ಲ. ನಮಗೂ ನನ್ನಂಥವ್ರಿಗೆ ಏನೂ ಕಲ್ಪನೆನೇ ಇಲ್ಲ ಹಿಂಗಾಗ್ಬೋದು ಅಂತ. ನಮ್ಮ ಕಣ್ಣೀರು ನಡೀತು. ಸೊ ಇಲ್ಲೂ ಕೂಡ ನನಗೆ ಎಲ್ಲ ಸ್ಪಷ್ಟ ಸೂಚನೆಗಳೆಲ್ಲ ಕಡೆ ಕಾಣ್ತಾ ಇದೆ. ಇದನ್ನೇನಾದರೂ ತಡೆಗಟ್ಟೋದಾದರೆ ನಿಲ್ಲಿಸೋದಾದರೆ ಕರ್ನಾಟಕದಾದ್ಯಂತ ಭಾರಿ ದೊಡ್ಡ ಬಂಡಾಯ ಹೇಳುತ್ತೆ. ದಿಸ್ ಇಸ್ ಫಾರ್ ಶ್ಯೂರ್. ಇದಕ್ಕೆ ಯಾವ ನಾಯಕತ್ವನೂ ಬೇಡ, ಯಾರು ಕರೆ ಕೊಡೋದು ಬೇಡ, ಇನ್ನೇನೋ ಬೇಡ. ವಾಲಂಟ್ರಿಯಾಗಿ ಸ್ಫೋಟ ಆಗುತ್ತೆ. ಇದನ್ನು ಹೆಂಗೆ ಮ್ಯಾನೇಜ್ ಮಾಡಬೇಕು ಅಂತ ಇವ್ರು ಒದ್ದಾಡಬೇಕಾಗುತ್ತೆ. ಸ್ಫೋಟ ಆಗುತ್ತೆ. ಇವರೆಲ್ಲರೂ ಆ ಪಾಪಕೃತ್ಯದಲ್ಲಿ, ಆ ಪಾಪಿಗಳ ರಕ್ಷಣೆ ಮಾಡುವ ಪಾಪಕೃತ್ಯದಲ್ಲಿ ಸರ್ಕಾರ, ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಎಲ್ಲರೂ ಪಾಲ್ದಾರ ಆಗ್ತಾರೆ. ಅದೇನು ತಡೆಗಟ್ಟಿದ್ರೆ ತನಿಖೆ ಆಗಬೇಕು, ಸಂಪೂರ್ಣವಾಗಿ ತನಿಖೆ ಆಗಬೇಕು, ಸತ್ಯ ಸಂಪೂರ್ಣ ಹೊರಗಡೆ ಬರಬೇಕು. ಅದಾದಮೇಲೆ ಯಾರು ನಿರಪರಾಧಿ ಯಾರು ಅಪರಾಧಿ ಅಂತ ಇದಾಗಬೇಕು. ಒಂದು ಕರ್ನಾಟಕದ ಇದು ಒಂದು ಪರಿಣಾಮ. ಇನ್ನೂ 2 ಮುಖ್ಯವಾದ ಪರಿಣಾಮ ಇದೆ. ಇದು ನ್ಯಾಷನಲ್ ಮೀಡಿಯಾ ಗಮನಕ್ಕೆ ಹೋಗಿದೆ. ಇಂಟರ್ನ್ಯಾಷನಲ್ ಮೀಡಿಯಾಗಳು ಆಲ್ರೆಡಿ ಬಂದು ಸ್ಟಡಿ ಮಾಡ್ತಾ ಇದ್ದಾರೆ. BBC ದೊಡ್ಡ ಮಟ್ಟಕ್ಕೆ ಇದಾಯ್ತು. BBC ಅವ್ರು ಮಾಡ್ತಾ ಇದ್ದಾರೆ. ಇವರು ನೋಡಿ, ಅದರಲ್ಲೂ ಕೂಡ ಇವರ ನರೇಟಿವ್ ಕೇಳಬೇಕು. BBC ಬಿಟ್ಬಿಟ್ರು, ನ್ಯೂಯಾರ್ಕ್ ಟೈಮ್ಸ್ನವ್ರು ಮಾಡ್ತಾ ಇದ್ದಾರೆ, ಬೇರೆಯವ್ರು ಮಾಡ್ತಾ ಇದ್ದಾರೆ, ಬಿಟ್ಬಿಟ್ರು. ಇವರು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ದುಬೈನ ಒಂದು ಚಾನಲ್ ಇದನ್ನ ಮಾಡ್ತಾ ಇದೆ ಅಂತ ಮಾತಾಡ್ತಾವಲ್ರಿ, ನಾಚಿಕೆ ಇಲ್ಲದ ಜನ. ಅಲ್ ಜಜೀರಾ ಅದು ದುಬೈ ಬೇಸ್ಡ್, ಯಾಕಂದ್ರೆ ಅದು ಮುಸ್ಲಿಂ ಕನೆಕ್ಷನ್ ಬಂದ್ಬಿಡುತ್ತೆ. BBC ನ್ಯೂಯಾರ್ಕ್ ಟೈಮ್ಸ್ ಅಂತಂದ್ರೆ ಜನಗಳಿಗೆ ಏನಾಗುತ್ತೆ ಅಂದ್ರೆ ಒಂದು ಕ್ರೆಡಿಬಿಲಿಟಿ ಇದೆ. BBC ಅವ್ರು ಮಾಡಿದ್ರ, BBC ಅವ್ರು ಸುಳ್ಳು ಮಾಡಲ್ಲ. ದೊಡ್ಡ 106 ವರ್ಷದ ಇತಿಹಾಸ ಇದೆ. ಅಲ್ ಜಜೀರಾ ದುಬೈ ಬೇಸ್ಡ್ ಅಂತ ಹೇಳ್ಬಿಟ್ರೆ ಜನಗಳಿಗೆ ಓಹೋ. ನನ್ನ ಫ್ರೆಂಡ್ ಒಬ್ಬ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸ್ತಾ, ಅವನು ಯಾರ್ದು ಆರ್ಗ್ಯುಮೆಂಟ್ ದುಬೈ ಬೇಸ್ಡ್ ಅಲ್ ಜಜೀರಾ ಹೆಂಗೆ ಮಾಡಿದೆ ಅಂತೇಳಿ ಒಂದು ಕಳಿಸಿ, ನೋಡು ಹಿಂಗೆ ಹೇಳ್ತೀಯ ನೋಡಿ ಹಿಂಗಿದೆ ಅಂತೇಳಿ. ನನ್ನ ಫ್ರೆಂಡ್, ನನ್ನ ಕ್ಲಾಸ್ಮೇಟ್, ಕ್ಲೋಸ್ ಫ್ರೆಂಡು ಕಳಿಸ್ದ. ಇವ್ರ ಕತೆ ಇದು, BBC ಹೇಳಲ್ಲ. ಸೊ ಹೀಗಾಗಿ ಅವ್ರ ನರೇಟಿವ್ ಎಲ್ಲ ಇರಲಿ, ಇದೆಲ್ಲ ಕ್ಲಿಯರ್ ಕಟ್ ಪಿಕ್ಚರಲ್ಲಿ ನಮ್ಮ ಕಣ್ಣು ಕಾಣ್ತಾ ಇದೆ. ಇದೆಲ್ಲ ಪಕ್ಕದಲ್ಲಿರಲಿ.
ನ್ಯಾಷನಲ್ ಇಂಟರ್ನ್ಯಾಷನಲ್ ಹಂತದಲ್ಲಿ ದೇಶದ ಮುಂದೆ, ಅಂತಾರಾಷ್ಟ್ರೀಯ ಸಮುದಾಯದ ಮುಂದೆ ಕರ್ನಾಟಕದ ಸರ್ಕಾರ, ಕರ್ನಾಟಕದ ತನಿಖಾ ವ್ಯವಸ್ಥೆ ವಿಚಾರ 3 ಕಾಸಿಗೆ ಮರ್ಯಾದೆ ಇಲ್ದಂಗೆ ಹೋಗುತ್ತೆ. ನಿಮ್ಮ ಘನತೆ ಗೌರವಗಳು ಏನು ಸಂಪಾದನೆ ಮಾಡಿದಿರಿ ಅದೆಲ್ಲ ಮಣ್ಣುಪಾಲಾಗುತ್ತೆ. ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಇವರ ಈ ಕುತಂತ್ರ ಕುಚೇಷ್ಟೆಗಳು ಏನಿದಾವೆ ಎಲ್ಲ, ಈ ಧರ್ಮಕ್ಷೇತ್ರ ರಕ್ಷಣೆಯನ್ನು ಹೆಸರಲ್ಲಿ ಇವ್ರು ಏನು ಮಾಡ್ತಾ ಇದ್ದಾರೆ ಆಟ, ಅದಕ್ಕೆ ಈಲ್ಡಾದರೆ ನಿಮ್ಮ ಮರ್ಯಾದೆಗಳು 3 ಪೈಸೆಗೆ ಇಲ್ದಂಗೆ ಹೋಗುತ್ತೆ. ಐ ಆಮ್ ಶ್ಯೂರ್. ಎರಡನೇದು, ಕೇಸ್ ಸುಮ್ಮನೆ ಬಿಟ್ಬಿಡ್ತಾರಾ? ಎಂತೆಂಥ ವಕೀಲರು ಇನ್ವಾಲ್ವ್ ಆಗಿದ್ದಾರೆ ಇದರಲ್ಲಿ. ಹೌದೌದು. ಎಂತೆಂಥ ನುರಿತ ವಕೀಲರು, ಕಮಿಟ್ಮೆಂಟ್ ಇಂದ ದೊಡ್ಡ ತಂಡ ಇದೆ. ಅವರು ಫ್ರೀ ಆಫ್ ಕಾಸ್ಟ್ ಇಲ್ಲ, ನಾವು ನಮ್ಗೆ ವಕೀಲರು ಆಗಿದ್ದಕ್ಕೆ ಸಾರ್ಥಕ ಆಗಬೇಕಂದ್ರೆ ಈ ಕೆಲಸ ಇದನ್ನ ನ್ಯಾಯ ಸಿಗಬೇಕು ಅಂತ ನಿಂತಿದ್ದಾರೆ. ಹಣ ತಗೊಂಡು ನಿಂತಿಲ್ಲ. ಇದು ಗೊತ್ತಿರಬೇಕು ಇವರಿಗೆ. ನುರಿತ ವಕೀಲರು ಎಷ್ಟೋ ಜನ ತಂಡಗಳು ನಾವು ಈ ಕೇಸ್ ಮಾಡ್ತೀವಿ ಅಂತ ಹೇಳಿ ಮುಂದೆ ನಿಂತು ಫೈಟ್ ಮಾಡ್ತಾ ಇದ್ದಾರೆ. ಓಕೆ, 100 ಜನ, 10 ಜನ ಕೇಳಿ. ಇದು ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ ಕೇಸ್. ಆಲ್ರೆಡಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಲ್ಲಿಂದ ಸೂಚನೆ ಬಂದು ಆಮೇಲೆ FIR ಆಗಿದ್ದೆಲ್ಲ ತನಕ ಶುರುವಾಗಿದ್ದು. ಇದು ಕೂಡ ಇವ್ರಿಗೆ ಗೊತ್ತಿರಬೇಕು, ರಾಜ್ಯ ಸರ್ಕಾರಕ್ಕೂ ಗೊತ್ತಿರಬೇಕು. ಇವ್ರಿಗಂತೂ ಬೇಕಾಗಿಲ್ಲ, ಅದು ಇದು ತಡೆಗಟ್ಟಬೇಕಷ್ಟೇ. ಈಗ ರಾಜ್ಯ ಸರ್ಕಾರಕ್ಕೆ ಗೊತ್ತಿರಬೇಕು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ, ಗೃಹ ಮಂತ್ರಿಗಳಿಗೆ ಗೊತ್ತಿರಬೇಕು. ಇದು ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಹೋಗಿ ಟಚ್ ಆಗಿ ಬಂದಿದೆ. ಇಮಿಡಿಯೇಟ್ ಇವ್ರೇನು ಯಾವುದೇ ರೀತಿಯಲ್ಲಿ ತಡೆಗಟ್ಟಿದ್ರು ಅದು ಸುಪ್ರೀಂ ಕೋರ್ಟ್ಗೆ ಅಂಗಳಕ್ಕೆ ಹೋಗುತ್ತೆ. ಒಂದು ವೇಳೆ ಸುಪ್ರೀಂ ಕೋರ್ಟಿಂದ ತಗೊಂಡು ನಿಮ್ಗೆ ಚೀಮಾರಿ ಹಾಕಿದ್ರೆ ನಿಮ್ಗೆ ಬೇಕಿತ್ತ ಸ್ವಾಮಿ ಇದು ತನಿಖೆ? ಯಾವ ಕಾರಣಕ್ಕೆ ನಿಲ್ಸಿದ್ರಿ? ಏನು ಕಂಡಿಡಿದ್ರಿ ಅಂತ ನಿಲ್ಸಿದ್ರಿ? SIT ಫಾರ್ಮ್ ಮಾಡಿ 15 ದಿವಸದಲ್ಲಿ ಒಂದು 15 ಗುಂಡಿ ತೆಗೆದುಬಿಟ್ಟು ನಿಲ್ಲಿಸ್ಬಿಡ್ತೀವಿ ಅಂತಂದ್ರೆ, ತಡೆಗಟ್ತೀವಿ ಅಂತಂದ್ರೆ ವಾಟ್ ಡಸ್ ಇಟ್ ಮೀನ್? ಅರ್ಥ ಏನದಕ್ಕೆ? ಅಧಿಕೃತವಾಗಿ 90 ದಿವಸಗಳ ಸಮಯ ಇರುತ್ತೆ, ಮ್ಯಾಂಡೇಟ್ರಿ. ಸೊ ಹೀಗಾಗಿ ಈ ಎಲ್ಲ ಕಾರಣಗಳಿಂದ ಕೂಡ ಇದು ತನಿಖೆ ಸರಿಯಾದ ರೀತಿಯಲ್ಲಿ ನಡಿಬೇಕು. SITಗೆ ಫ್ರೀ ಹ್ಯಾಂಡ್ ಕೊಡಬೇಕು. ಇದು ಸರ್ಕಾರದ ಒಂದಾಯಿತು. ಈಗ ನಾನು ಹೇಳ್ತಿರೋದು ಸ್ವತಃ SITಗೆ. ಈಗ SITಗೆ ಆದರೂ ಕೂಡ ಪ್ರೋಗ್ರೆಸ್ ಬೇಕಲ್ಲ, ಅಲ್ಲಿ ಏನೋ ಒಂದು ಇವರು ಹುಡುಕ್ತಾ ಇದ್ದಾರೆ, ಅಗಿತಾ ಇದ್ದಾರೆ, ಏನೋ ಆಗಿಲ್ಲ ಅಂತ ಹೇಳಿದ್ರು ನಿಮಗೆ. 2 ಕಡೆ ಸಿಕ್ಕಿರೋದು ಅದು ನೋಡಿ, 2 ಕಡೆ ಸಿಕ್ಕಿರೋದು ಅನ್ನುವ ನರೇಟಿವ್ನ ನಾವು ಕೇಳ್ತಾ ಇದ್ದೀವಿ. ಇರ್ಬೋದು 2 ಕಡೆ ಇರ್ಬೋದು, ಬೇಡಪ್ಪ, ಒಂದೇ ಕಡೆ ಸಿಕ್ಕಿದೆ. ಒಂದು ಸಣ್ಣ ಬೆರಳಿನ ಮೂಳೆ ಸಿಕ್ಕಿದೆ ಅಂತ ಇಟ್ಕೊಂಡು, ಸಣ್ಣ ಮೂಳೆ ಸಿಕ್ಕಿದೆ. ನಾನು ಲಾಜಿಕಲಿ ಹೇಳ್ತಾ ಇದ್ದೀನಿ, ಅಷ್ಟೇ ಸಿಕ್ಕಿದೆ. 106 ಸಿಕ್ಕಿಲ್ಲ, ಏನೋ ಆಗ್ಬಿಟ್ಟಿರ್ಬೇಕು. ಒಂದು ಸಣ್ಣದೇ ಒಂದು ಮೂಳೆ ಸಿಕ್ಕಿದ್ರೆ ಅದು ಇಡೀ ದೇಹ ಯಾವುದು? ಒಂದು ಮೂಳೆ ಸಿಕ್ಕಿದೆ, ಅದು ಇಡೀ ದೇಹ ಎಲ್ಲೋಯ್ತು? ಅಥವಾ ಆ ಬೆರಳಿನ ಮೂಳೆ ಅಲ್ಲಿ ಯಾಕೆ ಬಂತು? ತನಿಖೆ. ಆಮೇಲೆ ಅಲ್ಲಿ ಬಾಡಿಗಳಿದೆ ಅಂತೇಳಿ ಈತ ಮಾತ್ರ ಹೇಳಿರಲಿಲ್ಲ. ತಕ್ಷಣದಲ್ಲಿ ಇವನು ಇದೇನು SIT ಆಗುತ್ತೆ ಅನ್ನೋ ತಕ್ಷಣದಲ್ಲಿ ಧರ್ಮಸ್ಥಳದ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಇದೆಲ್ಲ ಅಂದ್ರೆ ಸಾಂದರ್ಭಿಕ ಸಾಕ್ಷ್ಯಗಳಿವೆಲ್ಲ ಏನ್ ಹೇಳ್ತವೆ, ದೇ ಆರ್ ಕನ್ಫರ್ಮ್. ನಾವು 106 ಶವಗಳನ್ನು ಉತ್ತಿಕ್ಕಿದ್ದೀವಿ ಅಂದ್ರೆ ಅವ್ರಿಗೆ ಇಲ್ಲೆಲ್ಲ ತೆಗೆದ್ರೆ ಸಿಕ್ಬಿಡುತ್ತೆ ಅಂತ ಅವ್ರಿಗೆಲ್ಲ ಗೊತ್ತಿದೆ. ಸಿಗರುತ್ತೆ, ಅದಕ್ಕೆ ಈ ಕಥೆಗಳೆಲ್ಲ ಹೇಳ್ತಾ ಇದ್ದಾರೆ ಅಂತ ನನಗನ್ಸುತ್ತೆ, ನೋಡೋರು ಹಂಗನ್ಸುತ್ತೆ. ಈಗ ಇನ್ನೂ ಒಂದು ಭಾಳ ಮುಖ್ಯವಾದ ವಿಷಯ ನೋಡಿ, ಭಾಳ ಮುಖ್ಯವಾದ ವಿಷಯ ಏನಂದರೆ, ಮೊನ್ನೆ ಆ ಭೀಮಾ ಅನ್ನುವ ವ್ಯಕ್ತಿ ಆಯಿತಾ ಇಂಡಿಯಾ ಟುಡೇದವ್ರಿಗೆ ಒಂದು ಇಂಟರ್ವ್ಯೂ ಕೊಟ್ಟಿದ್ದಾರೆ. ಇಂಟರ್ವ್ಯೂ ನೀವು ನಾನು ಸೂಕ್ಷ್ಮವಾಗಿ ಗಮನಿಸಿದ್ದೀನಿ, 2 ಸಾರಿ ನೋಡಿದ್ದೀನಿ ಅದನ್ನು. ಅದರಲ್ಲಿ ಅವನ್ನೆಲ್ಲೂ ತಡಬಡಿಸ್ತಾ ಇಲ್ಲ. ಅವ್ರು ಕೇಳಿದ ಪ್ರಶ್ನೆಗಳಿಗೆ ನೀಟಾಗಿ ಉತ್ತರ ಕೊಡ್ತಾ ಇದ್ದಾನೆ, ಸ್ಪಷ್ಟವಾದ ಉತ್ತರಗಳು ಕೊಡ್ತಾ ಇದ್ದಾನೆ. ಅವನು ಹೇಳೋ ಪ್ರಕಾರ ಒಬ್ಬನೇ ತೊಗೊಂಡು ಹೋಗೋಕ್ಕಾಗಲ್ಲ ಅಂತ ನಮಗೆಲ್ಲ ಅನುಮಾನ ಆಯಿತು. ಒಬ್ಬನೇ ಡೆಡ್ ಬಾಡಿನ ತೊಗೊಂಡು ಹಂಗೆಲ್ಲ ಮಾಡೋಕ್ಕಾಗಲ್ಲ, ಆಯಿತಾ, ಎಳ್ಕೊಂಡು ಹೋಗೋಕ್ಕಾಗಲ್ಲ. ಹೊತ್ಕೊಂಡು ಹೋಗಿದ್ದೆಲ್ಲೋ ಹಾಕಬೇಕು, ಅದನ್ನು ತೋಡಬೇಕು, ಮುಚ್ಚಬೇಕು, ಒಬ್ಬನಿಂದ ಸಾಧ್ಯ ಇಲ್ಲ, ಅದು ನಮ್ಗೆ ಗೊತ್ತಿದೆ. ಸೊ ಅವನು ಇನ್ನೂ 3-4 ಜನರ ಹೆಸರು ಹೇಳಿದ್ದಾನೆ, ಇಂಟರ್ವ್ಯೂನಲ್ಲಿ ಹೇಳಿದ್ದಾನೆ. ಇನ್ನೂ 3-4 ಜನ ಇದ್ದಾರೆ, ಅವರನ್ನೆಲ್ಲ SIT ವಿಶ್ವಾಸಕ್ಕೆ ತಗೋಬೇಕು, ಕರೆಕ್ಟ್, ಅವ್ರನ್ನ ವಿಚಾರಣೆ ನಡೆಸಬೇಕು ಅನ್ನೋ ಭಾಷೆಯಲ್ಲಿ ನಾನು ಮಾತಾಡ್ತಾ ಇಲ್ಲ. ಬಟ್ ಅವರು ಕೇಳಿ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಅವರೆಲ್ಲರೂ ಅಲ್ಲಿನ ಎಂಪ್ಲಾಯಿಗಳು, ಅವರ ಜೀವನ ಅಲ್ಲಿ ಇದೆ, ಅವ್ರಿಗೂ ಯಾವ್ಯಾವ ರೀತಿ ಮತ್ತೆ ಇದಕ್ಕೆ ಸಾಕ್ಷಿ ಆಗ್ಬೇಕು ಬಂದಾಗ ನಾಳೆ ಅವ್ರ ಪರಿಣಾಮ ಏನಾಗುತ್ತೆ, ಇದೆಲ್ಲ ಸುಮಾರು. ಅದಕ್ಕೆ ವಿಚಾರಣೆ ನಡೆಸಬೇಕಾಗುತ್ತೆ. ಕರೆಕ್ಟ್ ಕೇಳಿ ಸರ್, ಅದಕ್ಕೆ ನಾನು ಏನು ಹೇಳ್ತೀನಿ, ವಿಚಾರಣೆ ನಡೆಸಬೇಕು ಅಂತ ಅನ್ನೋದು ಭಾಷೆ ಬೇರೆ ರೀತಿ ಧ್ವನಿಸುತ್ತೆ. ಆದ್ದರಿಂದ ನಾನೇನು ಹೇಳ್ತಾ ಇದ್ದೀನಿ, ಯಾರ ಹೆಸರುಗಳನ್ನು ಅವ್ರನ್ನ ವಿಶ್ವಾಸಕ್ಕೆ ತಗೋಬೇಕು. ಫಸ್ಟು ನಿಮಗೇನು ಯಾವುದೇ ಅವ್ರಿಗೆ ಅಶ್ಯೂರೆನ್ಸ್ ಕೊಡಬೇಕು, ನಿಮ್ಗೆ ಯಾರಿಂದ ಏನೂ ತೊಂದರೆ ಆಗದಾಗೆ ನಾವು ನೋಡ್ಕೋತೀವಿ ಅನ್ನೋದು ಅಶ್ಯೂರೆನ್ಸ್ ಬೇಕು. ಅಲ್ಲ, ಅಶ್ಯೂರೆನ್ಸ್ ಇಲ್ಲ. ಇವರು ಹಿಂಗೆಲ್ಲ ಲಬ ಅಂತ ಬರ್ಕೊಂಡ್ರೆ ಇವ್ರು ಇದು ಮಾಡ್ತಾ ಇದ್ರಲ್ಲ, ಆ ವಿಶ್ವಾಸ ಹೆಂಗೆ ಬರುತ್ತೆ ರೀ? ಯಾರಿಗಾದರೂ ಒಬ್ಬ ಮನುಷ್ಯನಿಗೆ ನಾನೇ ಆ ಸಂದರ್ಭದಲ್ಲಿದ್ದರೆ ನನಗೆ ವಿಶ್ವಾಸ ಬರುತ್ತಾ? ಇಡೀ ಪಕ್ಷಗಳು, ಸರ್ಕಾರ, ಉಪಮುಖ್ಯಮಂತ್ರಿ, ಅವರು ಇವ್ರು ಎಲ್ಲರೂ ಸೇರ್ಕೊಂಡು ಹಿಂಗೆ ಮಾತಾಡ್ತಾ ಇದ್ರೆ, ಷಡ್ಯಂತ್ರ, ಇದು ಹಂಗೆ ಮಾಡ್ಬಿಡ್ತೀವಿ ಹಿಂಗೆ ಮಾಡ್ಬಿಡ್ತೀವಿ ಮಾತಾಡ್ತಾ ಇದ್ರೆ, ಕರೆ ಕೊಡ್ತಾನಪ್ಪ ನಡೀರಿಯಲ್ಲಿ ಧರ್ಮಕ್ಷೇತ್ರ ರಕ್ಷಣೆ ಮಾಡೋಣ ಅಂತ ಕರೆ ಕೊಡ್ತಾರೆ. ಇಂಥ ವಾತಾವರಣದಲ್ಲಿ ಯಾರಾದರೂ ಬಡಪಾಯಿ ಸಾಕ್ಷಿದಾರರಿಗೆ ಧೈರ್ಯ ಆದರೂ ಹೇಗೆ ಬರುತ್ತೆ? ಅವ್ರಿಗೆ ಹೆಂಡತಿ ಮಕ್ಕಳು, ಜೀವನ, ಸಂಸಾರ ಎಲ್ಲ ಇರುತ್ತಲ್ವ, ಅವ್ರಿಗೂ ಜೀವ ಇರುತ್ತಲ್ಲ, ಜೀವ ಭಯ ಇರುತ್ತಲ್ವ. ಹಾಗಾಗಿ ಈ ಎಲ್ಲ ಆಟಗಳೇನಿದ್ದಾವೆ, ಈ ಎಲ್ಲ ಆಟಗಳು ತನಿಖೆಯನ್ನು ಹಳ್ಳಾಡಿಸುವಂತಹ, ಪವಿತ್ರ ಕ್ಷೇತ್ರದಲ್ಲಿರತಕ್ಕಂಥ ಪರಮ ಪಾಪಿಗಳನ್ನು ರಕ್ಷಣೆ ಮಾಡುವಂಥ. ಸರಿ, ಓಕೆ ಸರ್.
ಈಗ ಅಕಸ್ಮಾತ್ ಇನ್ನೂ ಒಂದು ಸ್ವಲ್ಪ ದಿನ ಎಲ್ಲ ಗುಂಡಿಯಲ್ಲಿ ಆಗಿದ್ರೂ ಕೂಡ ಏನೂ ಸಿಗಲಿಲ್ಲ ಅಂದರೆ SIT ಯಾವ ರೀತಿ ಅದೇ ನೋಡಿ ಏನು ಮುಂದುವರಿಸ್ಬೇಕಾ? ಏನೂ ಸಿಗಲಿಲ್ಲ. ಒಬ್ಬರು ವಕೀಲರು, ಸೀನಿಯರ್ ವಕೀಲರು ಒಂದು ವಿಚಾರ ಮಾತಾಡ್ತಾ ಇದ್ರು ಯಾವುದೋ ಚಾನಲಲ್ಲಿ. ಮೂಳೆ ಒಂದೇ ಅಲ್ಲ ಸಾಕ್ಷ್ಯ. ಕೆಲವು ಪ್ರದೇಶಗಳಲ್ಲಿ ಮೂಳೆಗಳು ಬೇಗ ಡಿಸಿಂಟಿಗ್ರೇಟ್ ಆಗಿಬಿಡ್ತವೆ. ನನಗೆ ಈ ಘಟನೆಯೊಳೆಯಲ್ಲೇ ನನಗೆ ಅದು ಅರ್ಥ ಆಗಿತ್ತು. ನಾನು ಮೂಳೆಗಳು 1000 ವರ್ಷ ಇರ್ತವೆ ಅಂತ ಅಂದ್ಕೊಂಡಿದ್ದೆ. ಕೆಲವು ಕಡೆ ಇರ್ತವೆ, ಕೆಲವು ಅದೇ ಕಡೆ ಅದೇ ಇಲ್ಲ. ಯಾಕಂದ್ರೆ Especially ತುಂಬಾ ಮಳೆ ನೀರು. ಅದೇ ಹರ್ಷ, ಈಗ 1000 ವರ್ಷ ನೀವೆಲ್ಲ ಇತಿಹಾಸದ ಸೀರೀಸ್ ಎಲ್ಲ ಮಾಡ್ತಿರಲ್ಲ, ಮೂಳೆಗಳು ಸಿಕ್ಕಿದ್ದೆಲ್ಲ ಎಷ್ಟೋ ಸಾವಿರ ವರ್ಷಗಳ ಮೂಳೆಗಳೆಲ್ಲ ಸಿಕ್ಕಿದ್ದಾವೆ. ಅದನ್ನು ಟ್ರೇಸ್ ಮಾಡ್ತಾ ಇತಿಹಾಸನ ಕಟ್ಟಿದಾರಲ್ಲ, ಇತಿಹಾಸದ ಕಥನ ಹಂಗೆ 1000 ವರ್ಷ ಮೂಳೆಗಳಿರ್ತವೆ ಅಂತ ಅಂದ್ಕೊಂಡಿದ್ದೆ. ಆದರೆ ನೋಡಿದ್ರೆ ಕೆಲವೇ ವರ್ಷಗಳಲ್ಲಿ ಕೆಲವು ಡಿಸಿಂಟಿಗ್ರೇಟ್ ಆಗ್ತಾವಂತೆ, ಫ್ಯೂ ಇಯರ್ಸಲ್ಲಿ. ಇಲ್ಲ, ಅದಕ್ಕೆ ನಮ್ಮ ಒಬ್ಬರು ತುಂಬ ಪರಿಚಯದ ಆರ್ಕಿಯಾಲಜಿಸ್ಟ್ ಒಬ್ಬರು ಇದ್ದಾರೆ. ಅವ್ರು ಏನು ಹೇಳಿದ್ರು ಅಂದರೆ, ಕೆಲವು ಸರಿ ಮೂಳೆಗಳು ಕೂಡ ಬುರುಡೆಗಳು ಡಿಸಿಂಟಿಗ್ರೇಟ್ ಆಗಿ ಡಿಕೆ ಆಗಿಬಿಡುತ್ತೆ. ಆವಾಗ ಅಕಸ್ಮಾತ್ ಇಂಥ ಜಾಗದಲ್ಲಿ ಇತ್ತು ಅಂತ ಏನಾದ್ರು ಇದಾದರೆ ಅಲ್ಲಿನ ಸಾಯಿಲ್ ಸ್ಯಾಂಪಲ್ ತೊಗೊಂಡು ಅದರಿಂದ DNA ತಗೋ. ಎಸ್, ಎಕ್ಸಾಕ್ಟ್ಲಿ. ನಾನು ಅದನ್ನೇ ವಕೀಲರು ಹೇಳ್ತಾ ಇದ್ರು. ಹಾಗೆ ಡಿಸಿಂಟಿಗ್ರೇಟ್ ಆದರೆ ಆಯಿತಾ, ಡಿಸಿಂಟಿಗ್ರೇಟ್ ಆಗಿದ ಮಣ್ಣನ್ನು ಸಂಗ್ರಹ ಮಾಡಿ ಯಾವ ಜಾಗದಲ್ಲಿ ಇತ್ತು ಅಂತಂದರೆ ಅದು ಆ್ಯಸಿಡ್ ಫಾರ್ಮಲ್ಲಿರುತ್ತೆ. ಫ್ಯಾಟ್, ಅದು ಬಾಡಿ ಆಫ್ ಫ್ಯಾಟ್ ಏನಿದೆ, ಆ ಬಾಡಿ ಆಫ್ ಫ್ಯಾಟು ಆ್ಯಸಿಡ್, ಯಾವುದೋ ಅಲಿಪಿಕ್ ಆ್ಯಸಿಡ್ ಏನೇನೋ ಆ್ಯಸಿಡ್ಸ್ ಹೇಳಿದ್ರು, ಆ ರೀತಿಯಲ್ಲಿ ಕನ್ವರ್ಟ್ ಆಗುತ್ತೆ. ಅದು ನಿರ್ದಿಷ್ಟವಾಗಿ ಅದು ಮನುಷ್ಯಂದ ಪ್ರಾಣಿದ ಅದೆಲ್ಲ ಗೊತ್ತಾಗುತ್ತೆ. ಸೊ ಅದನ್ನು ಸಾಯಿಲ್ ಸ್ಯಾಂಪಲಿಂಗ್ ತೊಗೊಂಡು ಅದನ್ನು ಕರೆಕ್ಟಾಗಿ ಮಾಡಿದ್ರೆ, ಬೆಂಗಳೂರಿನಲ್ಲಿ ಆ ಟೆಕ್ನಾಲಜಿ ಇದೆ, ಫೊರೆನ್ಸಿಕ್ ಲ್ಯಾಬಲ್ಲಿ 2 ರೀತಿಯ ಟೆಕ್ನಾಲಜಿ ಇದೆ, 2ರ ಮೂಲಕನೂ ಕಂಡುಹಿಡಿಬೋದು, ಇದೆಲ್ಲ ಸಾಧ್ಯ ಇದೆ ಅಂತ ಅವ್ರು ಹೇಳಿದ್ರು. ಅದರಿಂದ DNA ಎಕ್ಸ್ಟ್ರಾಕ್ಟ್ ಮಾಡಿ. ಎಸ್, DNA ಎಕ್ಸ್ಟ್ರಾಕ್ಟ್ ಮಾಡೋದು ಇದೆಲ್ಲ. ಓಕೆ, ಪ್ರಶ್ನೆ ಏನಪ್ಪ ಅಂತಂದರೆ, ಎಲುಬು ಸಿಕ್ಕಿಲ್ಲ ಅಂತಂದರೆ ಬೇರೆದೆಲ್ಲವೂ ಸಿಗೋದಿಲ್ಲ ಅಂತಲೂ ಅರ್ಥ ಅಲ್ಲ. ಎಲುಬು ಈಗ ತೋಡಿದ 5 ಅಡಿ 10 ಅಡಿಯ ಜಾಗದಲ್ಲಿ ಅಲ್ಲಿ ಸಿಗಲಿಲ್ಲ ಅಂದರೆ ಇನ್ನೊಂದು ಪಕ್ಕದಲ್ಲಿ 10 ಅಡಿ 15 ಅಡಿ ಜಾಗದಲ್ಲಿ ಸಿಗಲ್ಲ ಅಂತಲ್ಲ. ಈಗ ಬಾಹುಬಲಿ ಬೆಟ್ಟ ಎಷ್ಟು ಆಗಿತಾ ಹೋಗ್ಬೇಕು ಕೇಳಿ, ಬಾಹುಬಲಿ ಬೆಟ್ಟದಲ್ಲಿ ಟಿಪ್ಪರ್ಗಳಲ್ಲಿ ತಂದು ಮಣ್ಣು ಸುರಿದಾರಲ್ಲ ಆಯಿತಾ, ತಹಶೀಲ್ದಾರ್ ನೋಟಿಸ್ ಕೊಟ್ಟಿದ್ದಾರೆ. ಅವನು ಯಾರು ರೆವಿನ್ಯೂ ಲ್ಯಾಂಡಲ್ಲಿ ಮಣ್ಣು ಯಾಕೆ ಸುರಿಸಿದೆ, ಎಲ್ಲಿಂದ ಮಣ್ಣು ಬಂತು ಅವ್ರಿಗೆಲ್ಲ ಹೇಳಿದರೆ ಅವ್ರೇನು ಹೇಳ್ತಾರೆ ಅದು ನೋಡೋಣ, ತನಿಖೆ ಅದು ತೀವ್ರಗೊಳಿಸಬೇಕು. ಹ್ಯೂಮನ್ ರೈಟ್ಸ್ ಕಮಿಷನರ್ ಹೋಗಿದ್ದಾರೆ, ಇದೆಲ್ಲ ಏನೋ ನಡೆದಿದೆ. ಈಗ ನನಗೆ ಆ ಹ್ಯೂಮನ್ ರೈಟ್ಸ್ ಕಮಿಷನ್ನ ಎಂಟ್ರಿ ಟೈಮ್ ಆಫ್ ಎಂಟ್ರಿ ಬಗ್ಗೆ ನನಗೆ ಡೌಟ್ಸ್ ಇದೆ, ನೋಡೋಣ, ಅದು ಮುಂದಿನ ವಿಷಯ. ಸೊ ಆ ಟಿಪ್ಪರ್ ಮಣ್ಣು ಸುರಿದಿರೋದೆಲ್ಲ ಕಾಣ್ತಾ ಇತ್ತು. ಅವನ ಬಾಹುಬಲಿ ಬೆಟ್ಟದ ಬುಡದಲ್ಲಿ ಅಲ್ಲಿ ಸಾಕಷ್ಟು ಹೆಣಗಳನ್ನು ಊತಿದ್ದೀನಿ ಅಂತ ಅವ್ನು ಹೇಳ್ತಾ ಇದ್ದಾನೆ. ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಣ್ಣು ಸುರಿದಿದ್ದಾರೆ. ಇಂಥವೆಲ್ಲ ಸೋ ಮೆನಿ ಫ್ಯಾಕ್ಟರ್ಸ್ ಇದೆ. ಸೊ ಹೀಗಾಗಿ ಅದಲ್ಲದೆ ಇನ್ನೊಂದೆಲ್ಲೋ ಜಾಗದಲ್ಲಿ ತೋಗೊಡ್ದಾಗ ಇನ್ನೆಲ್ಲೋ ಬರ್ಬೋದು. ಕಾಯಬೇಕಲ್ವಾ? ಏನು ಪ್ರಾಬ್ಲಮ್ ನಿಮಗೆ? 40 ವರ್ಷಗಳಿಂದ, ಕನಿಷ್ಠ 40 ವರ್ಷಗಳ ಇತಿಹಾಸ ಇದೆ. 79 ಮೊದಲು ಬಂಟ್ ಅಲೈವ್ ಕೇಸ್ ವೇದವಲ್ಲಿವರೆಗೂ, ಹೌದಾ? 40-50 ವರ್ಷಗಳ ಇತಿಹಾಸದ, ಅದಕ್ಕಿಂತ ನಮ್ಗೆ ಜಾಸ್ತಿ ಗೊತ್ತಿಲ್ಲ. 40-50 ವರ್ಷಗಳ ಇತಿಹಾಸದಲ್ಲಿ ಈ ರೀತಿಯ ಘಟನೆಗಳು ನಡೀತಾ ಇದ್ದಾವೆ. ನೀವು 15 ದಿವಸ ತಾಳಲ್ವಲಯ, ನಿಮ್ಗೆ ಏನೆಯಾ ಬಾಧೆ ಬಂದಿರೋದು ನನಗೆ ಅರ್ಥ ಆಗ್ತಾ ಇಲ್ಲ. ಅದು ಕೂಲಂಕುಷವಾಗಿ ತನಿಖೆ ಆಗಬೇಕು, ಸಮಗ್ರವಾಗಿ ತನಿಖೆ ಆಗಬೇಕು. ಪವಿತ್ರ ನೆಲದ ಮೇಲೆ ಬಿದ್ದಿದ್ದಂಥ ಅಮಾಯಕ ಹೆಣ್ಣು ಮಕ್ಕಳ ಶವಗಳಿಗೂ ಊತು ಹಾಕಲಾಗಿರುವ ಶವಗಳಿಗೂ ಏನು ಸಂಬಂಧ? ಒಂದು ಕಾಮನ್ ಕನೆಕ್ಷನ್ ಇದೆ. ನೀವು ಹೇಳ್ತಿರೋದು ಇರ್ರೆಸ್ಪೆಕ್ಟಿವ್ ಆಫ್ ಭೀಮಾ ಕೇಸ್. ಎಸ್, ಎಕ್ಸಾಕ್ಟ್ಲಿ. ನೀವು ಇಡೀ ಪ್ರಕರಣದ ಬೇರೆ ಬೇರೆ ಅವಾಗ ತಾನೇ ಸರಿಕೆ ಬರೋದು. ಈಗ ಮೂಳೆಗಳೇ ಸಿಕ್ಬಿಟ್ಟು ಅಂತ ಇಟ್ಪ, 50 ಮೂಳೆ ಸಿಕ್ತು, 100 ಮೂಳೆ ಸಿಕ್ತು ಅಂತ ಇಟ್ಕೊಳ್ಳಿ. ಮೂಳೆ ಸಿಕ್ಕಿದ ಮೂಳೆ ಇಟ್ಕೊಂಡೆ ನಾವು ಪೂಜೆ ಮಾಡ್ತೀವ? ಮೂಳೆ ಆಗಿದ್ದು ಹೇಗೆ? ಇದು ಯಾರು ತನಿಖೆ ಹೋಗ್ಬೇಕು ತಾನೆ. ಸಾವಿಗೆ ಕಾರಣ ಯಾರು? ಈಗ ಆಲ್ರೆಡಿ ಭೀಮಾ ಹೇಳಿದ್ದಾರೆ, ನಂಗೆ ಇಂತಿಂಥವ್ರು ಬಾಡಿ ಹೇಳಿದ್ರು, ಇಂತಿಂಥವ್ರು ಹೇಳ್ತಾ ಇದ್ರು, ಅವ್ರ ಆದೇಶದ ಪ್ರಕಾರ ಮಾಡಿದ್ದೀನಿ, ನನ್ನ ಜೊತೆಗೆ ಇಂಥ ರೂಮ್ ಬಾಯ್ ಇರ್ತಾ ಇದೆ ಅಂದರೆ ಇಂಥವ್ರು ಯಾರ್ಯಾರು ಇದು ತನಿಖೆಯಲ್ಲಿ ಹೋಗ್ಬೇಕಲ್ಲ. ಒಂದೊಂದು ಸ್ಟೆಪ್ ಯಾರ್ಯಾರು ಬುಡಕ್ಕೆ ಹೋಗುತ್ತಲ್ಲ, ಇದು ಪ್ರಾಬ್ಲಮ್ ಆಗಿರೋದು. ಪ್ರಾಬ್ಲಮ್ ಇರೋದು ಮೂಳೆಯಲ್ಲ. ಮೂಳೆ ಸಿಕ್ಬಿಟ್ರೆ ಏನಾಗುತ್ತೆ, ಮೂಳೆಯ DNA ಟೆಸ್ಟ್ ಆಗುತ್ತೆ. ಈ ಸಾವು ಹೇಗಾಯಿತು ಅಂತ ಗೊತ್ತಾಗುತ್ತೆ. ಅದಾದಮೇಲೆ ಯಾರು ಆರ್ಡರ್ ಮಾಡಿದವರು ಇವ್ರಿಗೆ ಗೊತ್ತಾಗುತ್ತೆ. ಅವ್ರು ಹೇಳಿದ ಮೂಳೆ DNA ಒಂದು ರೆಫರೆನ್ಸ್ ಪಾಯಿಂಟ್, ಮೂಳೆ DNA ರೆಫರೆನ್ಸ್ ಪಾಯಿಂಟ್ ಫರ್ದರ್ಗೆ. ಈಗ ಅವ್ರಿಗೆ ಕೊರೋಲೇಟ್ ಆಗುತ್ತೆ. ಇವ್ರು ಹೇಳಿದ್ದು, ಇವನು ಹೇಳಿದ ಮೂತಿ ಮೂಳೆ ಇಲ್ಲಿದ್ದ. ಆ UDR ಕೇಸ್ಗಳು ಏನು ರೆಕಾರ್ಡ್ ಆಗಿದ್ದಾವೆ ಅದರಲ್ಲಿ ಇದು ಮ್ಯಾಚ್ ಆಗ್ತಾ ಇಲ್ಲ. ಸೊ ದೆನ್ ವಾಟ್? ಇವನು ಹೇಳಿದ್ದು ಕರೆಕ್ಟು, ಕನ್ಫರ್ಮ್ ಆಗಿಬಿಡುತ್ತೆ. ಇವ್ರು ಹೇಳಿದ್ರು ಊತ ಹಾಕಿದ್ದು ಕರೆಕ್ಟು. ಈ ನೆಕ್ಸ್ಟು ಅದನ್ನು ಅವ್ರ ಹತ್ರ ಹೋಗುತ್ತೆ, ಇದು ಅವ್ರ ಕಡೆಗೆ ತಿರುಗುತ್ತೆ, ಬಾಣ ಅವ್ರ ಕಡೆಗೆ ತಿರುಗುತ್ತೆ, ಆಯಿತಾ? ಸೊ ಹೀಗಾಗಿ ಇವ್ರಿಗೆ ಆತಂಕ ಒಳಗಾಗಿದೆ. ಇವ್ರ ಬಗ್ಗೆ ತನಿಖೆ SIT 3 ಹೇಳಿದ್ನಲ್ಲ, SIT 3 ಇವ್ರಗಳ ಬಗ್ಗೆನೇ ತನಿಖೆಯಾಗಿ ಯಾಕೆ ಇವ್ರಿಗೆ ಹಾರ್ಬಟ ಮಾಡ್ತಾ ಇದ್ದಾರೆ? ಇಷ್ಟು ವರ್ಷಗಳು ಮುಚ್ಕೊಂಡ್ಬಂದಿರೋದು ಇದೇ ಕ್ಲಾಸ್, ಇದೇ ವರ್ಗದ ಜನ, ಎಲ್ಲ ಪಕ್ಷದವರು ಸೇರ್ಕೊಂಡು ಮಾಡ್ಕೊಂಬಂದಿದ್ದಾರೆ. ಸೊ ಹಾಗಾಗಿ ಇದ್ರ ಬಗ್ಗೆ ಸರಿಯಾದ ತನಿಖೆ ಹಾಕು. ಜನ ಇದ್ರ ಬಗ್ಗೆ ಜಾಗರೂಕರಾಗಿದ್ದಾರೆ, ಜನ ಇದಕ್ಕೆ ಉತ್ತರ ಕೊಡ್ತಾರೆ, ಇನ್ನೂ ವಾಯ್ಸ್ ಮಾಡ್ತಾರೆ. ಇದನ್ನು ಇಲ್ಲಿಗೆ ಹಳ್ಳ ಹಿಡಿದು ದಿಕ್ಕು ತಪ್ಪಲಿಕ್ಕೆ
ಜನ ಬಿಡೋದಿಲ್ಲ ಅನ್ನೋ ಒಂದು ವಿಶ್ವಾಸ ನನಗಿದೆ. ಅಂತಿಮವಾಗಿ ನಮ್ಮ ವೀಕ್ಷಕರಿಗೆ ಈ ಸಂದರ್ಭದಲ್ಲಿ, ಈ ಸಿಚುವೇಶನಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ದೊಡ್ಡ ವ್ಯಕ್ತಿಗಳು ಅಂತ ಅನ್ಸ್ಕೊಂಡವರು ತಪ್ಪು ಮಾಡಬಾರ್ದು ಅಂತ ಏನಿಲ್ಲ. ಇತಿಹಾಸದುದ್ದಕ್ಕೂ ನೋಡ್ಕೊಂಡ್ಬಂದಿದೆ. ಪುಣ್ಯಕ್ಷೇತ್ರಗಳಲ್ಲಿ ಅಪರಾಧಗಳು, ಪಾಪಕೃತ್ಯಗಳು ನಡಿಬಾರ್ದು ಅಂತ ಏನಿಲ್ಲ, ನಡೆದಿದ್ದಾವೆ, ನಮ್ಮ ಕಣ್ಣೆದುರುಗಡೆ ಇದೆ. ಸಿಂಪಲ್. ಪುಣ್ಯಕ್ಷೇತ್ರದಲ್ಲಿ ಪೂರ್ತಿ ಪುಣ್ಯವಂತರೇ ಇರ್ತಾರೆ ಅಂತಲೂ ಇಲ್ಲ, ಪಾಪಿಗಳಿರ್ತಾರೆ. ದೇವ್ರ ದುಡ್ಡೇ ದೇವ್ರ ಚಿನ್ನನೆ ಕದ್ಕೊಂಡು ಹೋಗೋ ಜನ ಇದ್ದಾರೆ ದೇವಸ್ಥಾನದಲ್ಲಿ. ಸೊ ಹೀಗಿರುವಾಗ ಎಂಥದೇ ಮಹಾನ್ ವ್ಯಕ್ತಿಗಳಿರಲಿ, ಮುಸುಕುದಾರಿಗಳೇ ಇರಲಿ, ಅಥವಾ ಎಂಥದೋ ಇದೆಲ್ಲವನ್ನೂ ಮೀರಿದ ಯಾವುದೋ ದೇಶದ ಯಾವುದೋ ಜನರ ಷಡ್ಯಂತ್ರಗಳು ಇರಲಿ, ಇರಬಾರ್ದು ಅಂತೇನಿಲ್ಲ. ಇತಿಹಾಸದಲ್ಲಿ ಏನೇನೋ ಆಗ್ಬಿಟ್ಟಿದ್ದಾವೆ. ಆ ಎಲ್ಲವನ್ನೂ ಪತ್ತೆ ಮಾಡಿ ತನಿಖೆ ಮಾಡಬೇಕು, ಪತ್ತೆ ಮಾಡಿ ಹೊರಗಡೆ ತೆಗಿಬೇಕು ಅಂತಂದರೆ ತನಿಖೆಯೊಂದೇ ಮಾರ್ಗ. SITಯಲ್ಲಿ ಈಗಿರೋ ವ್ಯವಸ್ಥೆಯಲ್ಲಿ ನಾವು ವಿಶ್ವಾಸ ಇಡಬಹುದಾದಂಥ ಒಂದು ತಂಡ ಇದೆ. ಕೆಳ ಹಂತದಲ್ಲಿರೋರು ಯಾರನ್ನೆಲ್ಲ ಸೇರಿಸ್ಕೊಂಡಿರೋ ಗೊತ್ತಿಲ್ಲ. ಅದರಲ್ಲಿ ಮಂಜುನಾಥ ಗೌಡ ಅನ್ನೋನು ಒಬ್ಬ ಇದ್ದಾನೆ, ಅವನ್ನ ಸೇರಿಸಿದ್ರೆ ಯಾರು ಅಂತ ಪ್ರಶ್ನೆ ಇದೆ. ಅದು ತನಿಖೆಯಲ್ಲಿ ಹೊರಗಡೆ ಬರುತ್ತೆ, ಇವತ್ತೆಲ್ಲ ನಾಳೆ ಬರುತ್ತೆ. ನಮ್ಮಂಥವ್ರಂತೂ ಅದನ್ನು ಆಚೆ ತರ್ತೀವಿ, ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಸೊ ಮಂಜುನಾಥ ಗೌಡ ಅನ್ನೋ ಒಂದು ಕೆಟ್ಟ ಹುಳು ಕೂಡ ಸೇರಿಕೊಂಡಿದೆ. ಹೌದಾ? ಅದು SITಯ ಘನತೆ ಇದ್ದಾರೆ. ಹಾಂ, ಈಗ ದೂರ ಇಟ್ಟಿದ್ದಾರೆ, ಅದನ್ನು ದೂರ ಇಟ್ಟಿದ್ದಾರೆ, ಸೇರಿಕೊಂಡಿತ್ತು. ಸೊ SIT ಬಗ್ಗೆ ಬಹಳ ಗೌರವ ಇದೆ ಜನಗಳಿಗೆ. ಆಶ್ಚರ್ಯಕರವಾದ ರೀತಿಯಲ್ಲಿ ವಿಶ್ವಾಸ ಜನ ದೇಶದ ಇತಿಹಾಸದ, ಕರ್ನಾಟಕದ ಇತಿಹಾಸದಲ್ಲಿ, ದೇಶದ ಇತಿಹಾಸದಲ್ಲಿ ಇಷ್ಟು ಪಾಪ್ಯುಲರ್ ಸಪೋರ್ಟ್ ಫಾರ್ SIT, ಇಷ್ಟು ಪಾಪ್ಯುಲರ್ ಇಲ್ಲ SIT ಮೇಲೆ ನಮ್ಗೆ ವಿಶ್ವಾಸ ಇದೆ ಅಂತ ಹೇಳಿದ ಜನ, SIT ಆಗಲಿ ಅಂತೇಳಿ ಮಾತಾಡೋದು ಕೇಳಿದ್ರೆ ನಮಗೆ ಭಾಳ ಹೃದಯ ತುಂಬಿರುತ್ತೆ. ಸದ್ಯ ವ್ಯವಸ್ಥೆ ಮೇಲೆ ಒಂದಷ್ಟು ವಿಶ್ವಾಸ ಇದೆ, ಇವ್ರಿಗಿಲ್ಲ. ಇವ್ರು ಓಪನ್ ಆಗಿ ಹೇಳ್ತಾ ಇರಲ್ಲ SIT ಸರಿ ಅಂತ ಹೇಳ್ಕೊಂಡ್ರೆ ಜನ ಚಿಮಾರಿ ಹಾಕ್ಬಿಡ್ತಾರೆ, ಉಗುಳು ಬಿಡ್ತಾರೆ ಇವ್ರಿಗೆ. ಯಾಕೆಂದರೆ ಅವರು ಪ್ರೂವನ್, ಅವರು ಹಿಸ್ಟ್ರಿಯಲ್ಲಿ ಪ್ರೂವ್ ಮಾಡ್ಕೊಂಡಿದ್ದಾರೆ ಅವ್ರು ಎಂಥ ವ್ಯಕ್ತಿಗಳು, ಎಂಥ ದಕ್ಷ ಅಧಿಕಾರಿಗಳು, ಪ್ರಾಮಾಣಿಕರು ಅಂತ. ಇವ್ರಿಗೆ ಇಷ್ಟ ಇಲ್ಲ, ಅದನ್ನು ನೇರವಾಗಿ ಹೇಳಿದ್ರೆ ಅವ್ರು ಇನ್ನೊಂದು ಮಾಡ್ತಾ ಇದ್ದಾರೆ. ಇವ್ರು ಬುಡಕ್ಕೆ ಬರುತ್ತೆ, ಇವ್ರ ಮಾತು ಅವ್ರು ಕೇಳಲ್ಲ, ಇವ್ರ ಫೋನ್ ಅವ್ರು ಎತ್ಕೊಳ್ಳಲ್ಲ, ಇವ್ರು ಹೇಳಿದ್ರೆ ಹಿಂಗೆ ಮಾಡೋದ್ರೆ ಕೇಳಲ್ಲ ಅವರು. ಅದು ಇವ್ರಿಗೆ ಸಂಕಟ ಇರೋದು ಅದು. ಸೊ ಹಂಗೆಲ್ಲಾರು ಇದ್ಬಿಟ್ಟಿದ್ರೆ, ಒಂದು ವೇಳೆ ಇವರ ಫೋನ್ಗಳು, ಇವರ ಇನ್ಫ್ಲೂಯೆನ್ಸ್ಗಳು ಅಥವಾ ಇವರ ಹಣದ ಬ್ಯಾಗ್ಗಳು ಎಲ್ಲ ಸರಿಯಾಗಿ ಕೆಲಸ ಮಾಡಿಬಿಟ್ಟಿದ್ರೆ, ಸೂಟ್ ಕೇಸ್ಗಳು, ಹಣದ ಬ್ಯಾಗ್ಗಳು ಕೆಲಸ ಮಾಡೋಂಗಿದ್ರೆ ಇವ್ರು ನಿಶ್ಚಿಂತೆಯಾಗಿ ಆರಾಮಾಗಿರೋರು. ಇವ್ರು ಈಗೆಲ್ಲ ಗದ್ದಲ ಎಬ್ಬಿಸ್ತಾ ಇರಲಿಲ್ಲ. ಸೊ ಹಾಗಾಗಿ ಜನರು ದಯಮಾಡಿ ಈ ರಾಜಕಾರಣವನ್ನು, ಈ ಎಲ್ಲ ಒಂದು ಷಡ್ಯಂತ್ರಗಳು ಆ್ಯಕ್ಚುಲಿ ಇಲ್ಲಿ ನಡೀತಾ ಇದೆ, ಇಲ್ಲಿ ಷಡ್ಯಂತ್ರ ಇದೆ, ಇದನ್ನೆಲ್ಲವನ್ನು ಜನ ಅರ್ಥ ಮಾಡ್ಕೋಬೇಕು. ವಿಜಿಲೆಂಟ್ ಆಗಿರಬೇಕು. ಇದಕ್ಕೊಂದು ತಾರ್ಕಿಕ ಹಂತ್ಯ, ತನಿಖೆಯ ತಾರ್ಕಿಕ ಹಂತ್ಯಕ್ಕೆ ಹೋಗುವವರೆಗೂ ಇದನ್ನು ಪರ್ಸೀವ್ ಮಾಡಬೇಕು, ಪ್ರೆಷರ್ ಹಾಕಬೇಕು, ಹೋರಾಟ ಮಾಡಬೇಕು. ಇದು ನಿಮ್ಮೆಲ್ಲರ ಅಸ್ತಿತ್ವದ, ನಮ್ಮ ಮಕ್ಕಳ ಭವಿಷ್ಯದ ಪ್ರಶ್ನೆ. ಕರ್ನಾಟಕದಲ್ಲಿ ಕಾನೂನು ಆಡಳಿತವನ್ನು, ಸುವ್ಯವಸ್ಥೆಯನ್ನು ಕಾಪಾಡುವಂತಹ, ನಮ್ಮ ಹೆಣ್ಣು ಮಕ್ಕಳ ಭವಿಷ್ಯವನ್ನು ಕಾಪಾಡುವಂಥ ಪ್ರಶ್ನೆ.